ಸೊ ಹಣ ಮಾಡೋದು ಸುಲಭ ಇದೆ, ನಾವು ಕಷ್ಟ ಮಾಡ್ಕೊಂಡಿದ್ದೇವೆ. ಯಾಕೆ ಅಂದರೆ ಅಪ್ಪ ಹಾಕಿದ ಆಲದ ಮರ. ನಾನು ನಮ್ಮ ತಂದೆ ಇಂಜಿನಿಯರ್ ಆಗಿದ್ರೆ ನಾನು ಇಂಜಿನಿಯರಿಂಗೇ ಆಗಬೇಕು, ಟೀಚರ್ ಆಗಿದ್ರೆ ಟೀಚರೇ ಆಗಬೇಕು, ಪೊಲೀಸ್ ಆಗಿದ್ರೆ ಪೊಲೀಸ್ ಆಗಿ, ಇದನ್ನು ಬಿಟ್ಟು ಹೊರತಾಗಿ ಯೋಚನೆ ಮಾಡ್ತಕ್ಕಂಥ ಜನರೇಷನ್ ಬರ್ತಾ ಇಲ್ಲ. 28 ವರ್ಷದೊಳಗೆ 2 ಕೋಟಿ ಜೇಬಲ್ಲಿ ಇರಬೇಕಂತ ಹೇಳಿದ್ರೆ ಹೆಂಗೆ? ಫಸ್ಟ್ನೇ ಸೆಮಿಸ್ಟ್ರಲ್ಲಿ ಡಿಜಿಟಲ್ ಮಾರ್ಕೆಟಿಂಗ್ ಹೇಳ್ಕೊಡ್ತೇವೆ, 2ನೇ ಸೆಮಿಸ್ಟ್ರಲ್ಲಿ ಇಂಟೀರಿಯರ್ ಡಿಸೈನಿಂಗ್ ಹೇಳ್ಕೊಡ್ತೇವೆ, 3rd ಸೆಮಿಸ್ಟ್ರಲ್ಲಿ ವೆಬ್ ಡಿಸೈನಿಂಗ್ ಬರುತ್ತೆ, 4th ಸೆಮಿಸ್ಟ್ರಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬರುತ್ತೆ. ಬಿಸ್ನೆಸ್ ಮಾಡೋದಕ್ಕೆ ಯಾಕೆ ಹೆದರ್ಕೋತೀವಿ ಅಂದರೆ ಎಲ್ಲಿ ನಾವು ಹಾಕಿರೋ ದುಡ್ಡು ಕಳೆದೋಗುತ್ತೋ ಅಂತ ಹೇಳಿ. ಇಲ್ಲಿ 6ನೇ ಸೆಮಿಸ್ಟ್ರ್ BCom ಅಥವಾ BScಯಲ್ಲಿ ಮಕ್ಕಳಿಗೆ ನಾವು 5 ನಾನ್ ಇನ್ವೆಸ್ಟ್ಮೆಂಟ್ ಬಿಸ್ನೆಸ್ ಅಂದರೆ ದುಡ್ಡು ಹಾಕದಲ್ಲೇ ಮಾಡ್ತಕ್ಕಂಥ ಬಿಸ್ನೆಸ್ದು ಕಂಪ್ಲೀಟ್ ಟ್ರೈನಿಂಗ್, ಹ್ಯಾಂಡ್ಸ್ ಆನ್ ದ ಟ್ರೈನಿಂಗ್ ಅಂತ ಕರಿತೀವಿ. ಸೊ ಅದನ್ನು ಹೇಳ್ಕೊಡ್ತಾ ಹೋಗ್ತೇವೆ. ಯೂಶ್ವಲಿ BCom ಅಥವಾ BSc ಮಾಡಿದ ಮೇಲೆ ಮತ್ತೆ ಒಂದು ಡಿಗ್ರಿ ಅಂತ ಬರುತ್ತೆ, ಕೆಲಸಕ್ಕೆ ಹೋಗ್ಬೇಕಾದ್ರೆ ಮತ್ತೊಂದು ಕೋರ್ಸ್ ಮಾಡಬೇಕಾಗತ್ತೆ ನಾವು, ಅಲ್ವಾ? ಏನೋ ಸ್ಕಿಲ್ ಕಲಿಬೇಕು ಅಥವಾ ಏನೋ ಒಂದು ಕೋರ್ಸ್ ಮಾಡಬೇಕಾಗುತ್ತೆ. ಎಷ್ಟೋ ಇನ್ಸ್ಟಿಟ್ಯೂಷನ್ಗಳು ನೀಟ್ CET ಅಂತ ಹೇಳಿ ಹಗಲು ದರೋಡೆ ಮಾಡ್ತಾ ಇದೆ. ಇದ್ರ ವಿರುದ್ಧನೇ ನಮ್ಮ ಹೋರಾಟ. ಸೊ ನಾವು ಸ್ಟಾರ್ಟ್ ಮಾಡಿದ್ದು ಅದಕ್ಕೇನೆ. ಅಲ್ಲ, ನೀಟು CET ಮೂಲಕ ಹಗಲು ದರೋಡೆ ಅಂತ ಹೇಳಿದ್ರಿ ತಾವು, ಯಾಕೆ ಹಂಗೆ ನಿಮ್ಗೆ ಅನಿಸ್ತು? ಸೊ ಎಷ್ಟು ಜನಕ್ಕೆ ಮೆಡಿಕಲ್ ಸೀಟ್ಸ್ ಮಾಡಿಸಿದ್ದಾರೆ ಅಂತ ಹೇಳಿ. ಸೊ 200 ಜನದಲ್ಲಿ ಒಂದು 10-15 ಜನ, ಬೇಡ 20 ಜನ, ಬೇಡ 10% ಅಂತ ಇಟ್ಕೊಳ್ಳಿ ಸರ್. 300 ಜನದಲ್ಲಿ 10% ಅಂದರೆ 30 ಜನ ಆಯಿತು. ಇನ್ನು 270 ಜನಕ್ಕೆ ಏನಾಯಿತು ಅಂತ. ಸೊ ಈಗ ನೀವು ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ನೀವು ಕೋರ್ಸ್ ಮಾಡ್ತಾ ಇದ್ದೀರಾ, ಬಟ್ ಬಡತನ ಅಂದರೆ ನೀವು ಅವ್ರಿಗೆ ಫೀಸೇ ಕೊಡೋಕ್ಕಾಗಲ್ಲ ಅಂದಾಗ ಏನು ಮಾಡ್ತೀರಾ ನೀವು? ಯಾರು 90% ಮೇಲಿರ್ತಾರೆ ಅವ್ರಿಗೆ ಮೊದಲನೇ ವರ್ಷ ಫ್ರೀ ಎಜುಕೇಷನ್ ಪ್ರೊವೈಡ್ ಮಾಡ್ತಾ ಇದ್ದೇವೆ, ಗ್ರಾಮೀಣ ವಿದ್ಯಾರ್ಥಿಗಳು. ಎಸ್. 2ನೇ ವರ್ಷ ಫೀಸ್ ಕಟ್ಕೋಬೇಕು. ಅದು ಫೀಸ್ ಏನಿದೆ ಸೊ ತುಂಬ ಮಿನಿಮಲ್ ಇರುತ್ತೆ. ಅದರಲ್ಲಿ ಫೀಸ್ ಕಡಿಮೆ ಅಂದರೆ ಅದಕ್ಕೆ ಎಜುಕೇಷನ್ ಡಿಫ್ರೆನ್ಸ್ ಇರುತ್ತಾ? ಒಂದು ಡಿಜಿಟಲ್ ಮಾರ್ಕೆಟಿಂಗ್ ನಾನು ಕಲಿಬೇಕು ಅಂದ್ರೆ 1.5 ಲಕ್ಷ ಇದೆ, ಇಂಟೀರಿಯರ್ ಡಿಸೈನಿಂಗ್ ಕಲಿಬೇಕು ಅಂದರೆ 1.5 2 ಲಕ್ಷ ಇದೆ, ಅಥವಾ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕಲಿಬೇಕಂದ್ರೆ 75-80 ಸಾವಿರ ಇದೆ. ಸೊ ಎಲ್ಲ ಇನ್ಕ್ಲೂಡಿಂಗ್ PU ಪ್ರೋಗ್ರಾಮ್ ಪ್ಲಸ್ ಸರ್ಟಿಫಿಕೇಷನ್ ಪ್ರೋಗ್ರಾಮ್ ಎರಡೂ ಸೇರಿಸಿ ಇಟ್ಸ್ ಅಫೋರ್ಡಬಲ್ ಸರ್. ಸ್ನೇಹಿತರೆ ನಮಸ್ಕಾರ. ತುಮಕೂರಿನ ಕೇಂಬ್ರಿಡ್ಜ್ PU ಕಾಲೇಜಿನ ಈ ಪಾಡ್ಕ್ಯಾಸ್ಟ್ಗೆ ನಿಮಗೆ ಮತ್ತೊಂದು ಸಲ ಸ್ವಾಗತ. ಮತ್ತೊಂದು ಸಲ ಯಾಕೆ ಅಂದರೆ ತುಮಕೂರಿನ ಕೇಂಬ್ರಿಡ್ಜ್ PU ಕಾಲೇಜಿನ ಒಳಗಡೆ ಅಂದರೆ ಇಡೀ ಆವರಣವನ್ನು ತೋರಿಸುವಂಥ ಒಂದು ವಿಡಿಯೋ ಈಗ ಆಲ್ರೆಡಿ ಮಾಡಿದ್ದೀನಿ ನಾನು. ಆಸಕ್ತರು ದಯವಿಟ್ಟು ಅದನ್ನು ಗಮನಿಸಿ ಅಂತ ಕೇಳ್ಕೊಳ್ತೀನಿ. ಈಗ ಮತ್ತೊಂದು ವಿಡಿಯೋ ನಾನು ಅದರ ಫೌಂಡರ್ ಮತ್ತು ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿರುವಂಥ ಪುನೀತ್ ಅವ್ರ ಜೊತೆಗೆ ಮಾತಾಡ್ತಾ ಇದ್ದೀನಿ. ಬನ್ನಿ ಅವ್ರನ್ನ ಮತ್ತೊಂದು ಸಲ ಸ್ವಾಗತ ಕೋರೋಣ. ನಮಸ್ಕಾರ ಸರ್. ನಮಸ್ತೆ ಸರ್. ವೆಲ್ಕಮ್ ಟು ದ ಶೋ. ನಮಸ್ತೆ ಸರ್. ಸೊ ಪುನೀತ್ ಅವರ ಒಂದು ಸಾಹಸದ ಬಗ್ಗೆ ನಾವು ಆಲ್ರೆಡಿ ತಿಳ್ಕೊಂಡ್ವಿ. PU ಕಾಲೇಜಿನ ಬಗ್ಗೆ. PU ಕಾಲೇಜಿನ ಅಂದರೆ ತುಮಕೂರಿನ ಕೇಂಬ್ರಿಡ್ಜ್ PU ಕಾಲೇಜಿನ ವಿಶೇಷತೆಗಳು ಸುಮಾರಿದೆ. ಅದರಲ್ಲಿ ಮೊದಲನೇ ವಿಶೇಷತೆ ನಾನು ಹೇಳಬೇಕು, ನನಗೆ ಅಂದರೆ ಸ್ಟ್ರೈಕ್ ಆಗಿದ್ದೇನು ಅಂತಂದರೆ, ನೀವು PU ಜೊತೆಗೆ ನೀವು ಆ್ಯಡ್ ಆನ್ ಸ್ಕಿಲ್ಗಳನ್ನ ಕಲಿತೀರಾ. ಅದರಲ್ಲಿ AI ಇರ್ಬೋದು, ಡಿಜಿಟಲ್ ಮಾರ್ಕೆಟಿಂಗ್ ಇರ್ಬೋದು, ವೆಬ್ಸೈಟ್ ಡಿಸೈನ್ ಇರ್ಬೋದು, ಇಂಟೀರಿಯರ್ ಡಿಸೈನ್ ಇರ್ಬೋದು, ವೆಬ್ ಡಿಸೈನ್, ಇದೆಲ್ಲವನ್ನೂ ಕಲಿತೀರಾ. ಎರಡನೇದೇನಂತಂದರೆ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ಜಾಸ್ತಿ ಆದ್ಯತೆ ಕೊಡಲಾಗುತ್ತೆ. ಮೂರನೇದು 10th 60-65 ತೊಗೊಂಡಂಥ ವಿದ್ಯಾರ್ಥಿಗಳು PUCನಲ್ಲಿ 85, 90, 95 ತೊಗೊಂಡಿದ್ದಾರೆ. ಒಂದು 20-25%, 30% ಮಾರ್ಕ್ಸ್ ಇನ್ಕ್ರೀಸ್ ಆಗಿದೆ ಇಲ್ಲಿ ಬಂದಮೇಲೆ. ಅದು ಕೇಳಿ ತುಂಬ ಖುಷಿ ಆಯಿತು. ಆಮೇಲೆ ಗ್ರಾಮೀಣ ಭಾಗದಿಂದ ಬಂದಂಥ ವಿದ್ಯಾರ್ಥಿಗಳು 90%ಗಿನ ಜಾಸ್ತಿ ತೊಗೊಂಡವ್ರು ಇದ್ದರೆ ಅವ್ರಿಗೆ ಮೊದಲನೇ ವರ್ಷದ ಫೀನ ತೊಗೊಳ್ಳಲ್ಲ ಅವರು. ಇನ್ನು ಎಷ್ಟೇ ಪರ್ಸೆಂಟೇಜ್ ತೊಗೊಳ್ಳಿ, ನೀವು 95% ಏನಾದರೂ ನೀವು ಸೆಕೆಂಡ್ PUನಲ್ಲಿ ತೊಗೊಂಡ್ರೆ ಮೊದಲ ವರ್ಷ ಮತ್ತು 2 ವರ್ಷದಲ್ಲಿ ಏನು ಫೀಸ್ ತೊಗೊಂಡಿರ್ತಾರೆ ಅದನ್ನು ರಿವಾರ್ಡ್ ಥರ ವಾಪಸ್ ಕೊಡಲಾಗುತ್ತೆ. ಈ ಥರ ಸುಮಾರು ವಿಶೇಷತೆಗಳಿವೆ. ಭಾಳ ಖುಷಿಯಾಯಿತು ಪುನೀತ್ ಅವರೇ ಈ ಬಗ್ಗೆ ಕೇಳಿ. ಈಗ ನಾನು ಇದೇ ಸಂಸ್ಥೆಯಲ್ಲಿರುವಂಥ ಒಂದು ಡಿಗ್ರಿ ಕಾಲೇಜ್ BCom ಮತ್ತು BSc ಈ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಸರ್? ಮೊದಲನೇದಾಗಿ ಕೇಂಬ್ರಿಡ್ಜ್ ತುಮಕೂರು ಅಂದಿದ ತಕ್ಷಣ ಒಂದು ಆಶಾಗೋಪುರ. ಎಲ್ಲ ಪೇರೆಂಟ್ಸ್ಗೆ ಕರ್ನಾಟಕದಲ್ಲಿರ್ತಕ್ಕಂಥದ್ದು ಆಶಾಗೋಪುರ. ನಮ್ಮ ಮಕ್ಕಳನ್ನ ಇಲ್ಲಿಗೆ ಜಾಯಿನ್ ಮಾಡಿದ್ರೆ ಅವರು ಇಲ್ಲಿಂದ ಓದಿ ಮುಗಿಸಿ ಈಚೆ ಬರಬೇಕಾದ್ರೆ ತಮ್ಮ ಸ್ವಂತ ಕಾಲ ಮೇಲೆ ನಿಂತ್ಕೊಳ್ತಾರೆ ಅನ್ನೋದ್ರ ಜೊತೆಯಲ್ಲಿ ತಂದೆ ತಾಯಿ ಜೀವನನೂ ಒಂದು ಅತ್ಯುತ್ತಮವಾಗಿ ಇರುತ್ತೆ, ಭಾಳ ಬಂಗಾರ ಆಗುತ್ತೆ ಅನ್ನೋ ಭಾವನೆ. ಹಾಗಾಗಿ ನನಗೆ ಯಾವಾಗಲೂ ಕೇಂಬ್ರಿಡ್ಜ್ ಕಾಲೇಜ್ ಅಂದರೆ ಯಾವಾಗಲೂ ಹೇಳ್ತಾ ಇರ್ತೇನೆ ಸರ್, ಕೇಂಬ್ರಿಡ್ಜ್ ಕಾಲೇಜ್ ಅಂದ ತಕ್ಷಣ ಕರ್ನಾಟಕ ನೆನಪಾಗುತ್ತೆ. ಯಾಕಂದರೆ ಕರ್ನಾಟಕದ ಮೂಲೆಯಿಂದ ಇಲ್ಲಿ ಬಂದು ಓದ್ತಾ ಇರ್ತಾರೆ. ಇಲ್ಲಿ ಸಿಗ್ತಕ್ಕಂಥ ಡಿಗ್ರಿ ಪ್ರೋಗ್ರಾಮ್ ಏನಿದೆ ಅಂದರೆ ಲೈಕ್ BCom ಮತ್ತು BSc ಪ್ರೋಗ್ರಾಮ್ ಒಂದು ಯುನಿಕ್ ಪ್ರೋಗ್ರಾಮ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾನೆ. ಯಾಕೆ ಅಂದರೆ ಎಲ್ಲ ಕಾಲೇಜಲ್ಲೂ ನಾನು ನೀವು ಓದಿರ್ತಕ್ಕಂಥ ಕಾಲೇಜುಗಳನ್ನ ನೋಡಿರ್ತೇವೆ ಸರ್. ಅಲ್ಲಿ ನಮಗೆ ಸಿಗ್ತಕ್ಕಂಥದ್ದು ನಾರ್ಮಲ್ BComಲ್ಲಿ ಸಿಗ್ತಕ್ಕಂಥ ಒಂದು 6-7 ಸಬ್ಜೆಕ್ಟ್ಗಳು ಪ್ರತಿ ಸೆಮಿಸ್ಟ್ರಲ್ಲಿ ಹೋಗ್ತಾ ಇರುತ್ತೆ. ನನಗನ್ಸಿದ್ದೇನೆಂದರೆ, ನಾನು ಓದಬೇಕಾದ್ರೆ ನನಗೆ ಸಿಕ್ಕಂಥ ಎಜುಕೇಷನ್ ಏನಿತ್ತು ಒಂಥರ
ಖಾಲಿ ದೋಸೆ ಇದ್ದಂಗೆ ಇತ್ತು. ಸೊ ಅದಕ್ಕೆ ಮಸಾಲ ಆ್ಯಡ್ ಆಗಿರಲಿಲ್ಲ. ಐ ಥಾಟ್ ಆಫ್ ಸೊ ಯಾವಾಗ ನಮ್ಮ ಜೀವನ ಬದಲಾಯಿತು ಡಿಜಿಟಲ್ ಮಾರ್ಕೆಟಿಂಗಿಂದ, ಸೊ ನಮ್ಮ ಜೀವನನ ರೂಪಿಸ್ಕೊಂಡ್ವಿ, ಸೊ ಇಂಟೀರಿಯರ್ ಡಿಸೈನಿಂಗ್, ಸೊ ನಮ್ಮ ಜೀವನನ ಉತ್ತುಂಗದ ಮಟ್ಟಕ್ಕೆ ತೊಗೊಂಡು ಹೋಯಿತು. ನನಗನ್ಸಿತ್ತು ಇದನ್ನು ನಾನು ಈ ಡಿಗ್ರಿ ಮಕ್ಕಳಿಗೆ, ಯಾಕೆಂದರೆ ಪಿ ಯು ಆಗಿದ ತಕ್ಷಣವೇ, ಇವಾಗ SLC ಆಗಿದ ತಕ್ಷಣ ಅವ್ರು ಓದೋದು ಪಿ ಯುಗೋಸ್ಕರ, ಪಿ ಯು ಆಗಿದ ತಕ್ಷಣ ಅವ್ರು ಓದೋದು ಅವರ ಪ್ರೊಫೆಷನ್ಗೋಸ್ಕರ. ಬಿಕಾಸ್ ಆಫ್ ದಟ್ ಓನ್ಲಿ ಗೋಲ್ಡ್ ಸರ್ ಅದನ್ನು ಪ್ರೊಫೆಷನಲ್ ಡಿಗ್ರಿ ಅಂತ ಕರಿತೀವಿ. ಅಂದರೆ ಕೆಲಸಕ್ಕೆ ಹೋಗ್ಲಿಕ್ಕೆ ಬೇಕಾಗಿರ್ತಕ್ಕಂಥ ಸೊ ಎಜುಕೇಷನ್ನ ನಾವು ಇಲ್ಲಿಂದ ಫೀಡ್ ಮಾಡ್ತಾ ಹೋಗ್ತೇವೆ. ಒಂದು ಅತ್ಯುತ್ತಮವಾದ ಅಂದರೆ ಪ್ರೈಮರಿ ಅಂದರೆ ಮೊದಲನೇ ಆದ್ಯತೆ ಇರ್ತಕ್ಕಂಥ ಘಟ್ಟ ಅಂತ ನನಗೆ ಅನ್ನಿಸ್ತು. ಸೊ ನನಗೆ ಅವಾಗ ಅವಲೋಕನ ಮಾಡಿದಾಗ, ಸೊ ಇನ್ಸ್ಟೆಡ್ ಆಫ್ ಜನರಲ್ ಎಜುಕೇಷನ್ ಕೊಡೋ ಬದಲಾಗಿ ಸೊ ಇಲ್ಲಿಂದನೇ ಅವರ ಪ್ರೊಫೆಷನ್ಗೆ ಬೇಕಾಗಿರ್ತಕ್ಕಂಥ ಸ್ಕಿಲ್ಗಳನ್ನ ಫೀಡ್ ಮಾಡ್ತಕ್ಕಂಥ ಎಜುಕೇಷನ್ ಕೊಡೋಣ ಅಂತ ಹೇಳಿ. ಸೊ ಟೇಕ್ ಎನ್ ಎಕ್ಸಾಂಪಲ್, ನೀವು ಓದಿದ್ದು ಬರೀ BCom ಅಂತ ಇಟ್ಕೊಳ್ಳೋಣ ಸರ್, ಅಲ್ಲಿ ಏನೂ ಇರಲಿಲ್ಲ ಇದೆಲ್ಲ. ಬಟ್ ಎಸ್ಪೆಷಲಿ ಕೇಂಬ್ರಿಡ್ಜ್ ಕಾಲೇಜ್ಗೆ ಬಂದಾಗ ಸರ್, ಯು ಮೆ ನಾಟ್ ಬಿಲೀವ್, ಅವರು ಈ 6 ಸೆಮಿಸ್ಟ್ರಲ್ಲಿ 6 ಸ್ಕಿಲ್ ಬೇಸ್ಡ್ ಎಜುಕೇಷನ್ನ ಫೀಡ್ ಮಾಡ್ತಾ ಹೋಗ್ತಾರೆ. ಫಸ್ಟ್ನೇ ಸೆಮಿಸ್ಟ್ರಲ್ಲಿ ಡಿಜಿಟಲ್ ಮಾರ್ಕೆಟಿಂಗ್ ಹೇಳ್ಕೊಡ್ತೇವೆ, 2ನೇ ಸೆಮಿಸ್ಟ್ರಲ್ಲಿ ಇಂಟೀರಿಯರ್ ಡಿಸೈನಿಂಗ್ ಹೇಳ್ಕೊಡ್ತೇವೆ, 3rd ಸೆಮಿಸ್ಟ್ರಲ್ಲಿ ವೆಬ್ ಡಿಸೈನಿಂಗ್ ಬರುತ್ತೆ, 4th ಸೆಮಿಸ್ಟ್ರಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬರುತ್ತೆ. ಸೊ 5th ಸೆಮಿಸ್ಟ್ರಲ್ಲಿ ಅವ್ರಿಗೆ ಅಡ್ವಾನ್ಸ್ಡ್ ಎಕ್ಸೆಲ್ ಮತ್ತು ಇಂಟರ್ವ್ಯೂ ಸ್ಕಿಲ್ಸ್ಗಳನ್ನ ಹೇಳ್ಕೊಡ್ತೇವೆ. 6ನೇ ಸೆಮಿಸ್ಟರ್ ವೆರಿ ಇಂಪಾರ್ಟೆಂಟ್ ಸರ್. ಕರ್ನಾಟಕದ ಜನತೆ ಇದನ್ನು ಕೇಳಿಸ್ಕೋಬೇಕು. ಇವತ್ತು ನಾವು ಬಿಸ್ನೆಸ್ ಮಾಡೋದಕ್ಕೆ ಯಾಕೆ ಹೆದರ್ಕೋತೀವಿ ಅಂದರೆ, ಎಲ್ಲಿ ನಾವು ಹಾಕಿರೋ ದುಡ್ಡು ಕಳೆದೋಗುತ್ತೋ ಅಂತ ಹೇಳಿ. ಇಲ್ಲಿ 6ನೇ ಸೆಮಿಸ್ಟರ್ BCom ಅಥವಾ BScಯಲ್ಲಿ ಮಕ್ಕಳಿಗೆ ನಾವು 5 ನಾನ್ ಇನ್ವೆಸ್ಟ್ಮೆಂಟ್ ಬಿಸ್ನೆಸ್, ಅಂದರೆ ದುಡ್ಡು ಹಾಕದಲ್ಲೇ ಮಾಡ್ತಕ್ಕಂಥ ಬಿಸ್ನೆಸ್ದು ಕಂಪ್ಲೀಟ್ ಟ್ರೈನಿಂಗ್, ಹ್ಯಾಂಡ್ಸ್ ಆನ್ ದ ಟ್ರೈನಿಂಗ್ ಅಂತ ಕರಿತೀವಿ. ಸೊ ಅದನ್ನು ಹೇಳ್ಕೊಡ್ತಾ ಹೋಗ್ತೇವೆ. ಸೊ ಯಾಕೆಂದರೆ ನಾನು ನನ್ನ ಕನ್ಸ್ಟ್ರಕ್ಷನ್ ಡೊಮೈನ್ ಯಾವಾಗಲೂ ಹೇಳ್ತಾ ಇರ್ತೇನೆ, ನಮ್ಮ ಜೀವನ ಕಟ್ಟಿದಂಥ ಒಂದು ಡೊಮೈನ್ ಅದು, ಅಂದರೆ ಕೆಲಸ. ಸೊ ದುಡ್ಡು ಹಾಕದಲ್ಲೇ ನಾವು ಅದನ್ನು ಸ್ಟಾರ್ಟ್ ಮಾಡಿದ್ದು. ಇವತ್ತು ಪ್ರತಿ ವರ್ಷ ಕಂಪ್ನಿ ಟರ್ನ್ ಓವರ್ ಮಿನಿಮಮ್ ಏನಿಲ್ಲ ಅಂದರೂ ಒಂದು 25-30 ಕೋಟಿ ಇರುತ್ತೆ. ಜಸ್ಟ್ ಇಮ್ಯಾಜಿನ್, ಬರೀ 10% ಮಾರ್ಜಿನ್ ಅಂತ ಇಟ್ಟರು 3 ಕೋಟಿ ಆರಾಮಾಗಿರುತ್ತೆ. ಸೊ ಅಂದರೆ ವರ್ಷಕ್ಕೆ ಒಂದು 3 ಕೋಟಿವರೆಗೂ ಆದಾಯ ಕೊಡ್ತಕ್ಕಂಥ ಡೊಮೈನ್. ದುಡ್ಡು ಹಾಕದಲ್ಲೇ, ದುಡ್ಡು ಹಾಕಿ ಮಾಡೋ ಬಿಸ್ನೆಸ್ ಬೇಜಾನಿದೆ, ದುಡ್ಡು ಹಾಕಿ ಬಿಸ್ನೆಸ್ ಮಾಡಲಿಕ್ಕೆ ತುಂಬ ಜನ ಇದೆ. ಬಟ್ ದುಡ್ಡು ಹಾಕದಲ್ಲೇ ಮಾಡ್ತಕ್ಕಂಥ ಟ್ಯಾಲೆಂಟ್ ಇದೆಯಲ್ಲ, ಅದನ್ನು ನಾವು ಈ 6ನೇ ಸೆಮಿಸ್ಟ್ರಲ್ಲಿ ಫೀಡ್ ಮಾಡ್ತಾ ಹೋಗ್ತೇವೆ. ಅದು ಹೇಗೆ? ಹ್ಯಾಂಡ್ಸ್ ಆನ್ ದ ಟ್ರೈನಿಂಗ್. ಈಗ ಟೇಕ್ ಎನ್ ಎಕ್ಸಾಂಪಲ್, ಕನ್ಸ್ಟ್ರಕ್ಷನ್ ಡೊಮೈನ್ ಪ್ರತಿಯೊಂದನ್ನು ಅವ್ರಿಗೆ ಎಕ್ಸ್ಪ್ಲೈನ್ ಮಾಡ್ತಾರೆ. ಹೆಂಗೆ ಆರ್ಡರ್ ಬುಕ್ಕಿಂಗಿಂದ ಹಿಡಿದು ಕನ್ಸ್ಟ್ರಕ್ಷನ್ ಹೆಂಗೆ ಮಾಡಬೇಕು, ಎಂಪ್ಲಾಯೀಸ್ನ ಹೆಂಗೆ ಅಲೈನ್ ಮಾಡಬೇಕು, ಇದನ್ನೆಲ್ಲ ಹೇಳ್ಕೊಡ್ತಾ. ಸೊ ಇದು BSc ಮತ್ತು BCom ಎರಡೂ ವಿದ್ಯಾರ್ಥಿಗಳಿಗೆ ಇದು ಅಲೈನ್ ಮಾಡ್ತಾ ಹೋಗ್ತಾರೆ. ಇದು ಒಂದು ಅಡ್ವಾಂಟೇಜ್ ಇದ್ದದ್ದು. ಸೊ ಪರ್ಟಿಕ್ಯುಲರ್ಲಿ ಇಲ್ಲಿ ಪ್ಲಸ್ ಇದ್ರ ಜೊತೆಯಲ್ಲಿ ಯಾರು ಈ 6 ಸೆಮಿಸ್ಟರ್ ಆದಮೇಲೆ ಇಲ್ಲ ನಾನು ನನ್ನ ಸ್ವಂತ ಕಾಲ ಮೇಲೆ ನಿಂತ್ಕೋತೀನಿ, ಇದೆಲ್ಲ ಕೋರ್ಸ್ಗಳನ್ನ ಕಲ್ತಿದ್ದೀನಿ, ಇಂಟೀರಿಯರ್ ಡಿಸೈನಿಂಗ್, ವೆಬ್ ಡಿಸೈನಿಂಗ್, ಡಿಜಿಟಲ್ ಎಲ್ಲ ಕಲ್ತಿದ್ದೀನಿ, ಡಿಜಿಟಲ್ ಮಾರ್ಕೆಟಿಂಗ್ ಎಲ್ಲ ಕಲ್ತಿದ್ದೀನಿ, ನನ್ನ ಸ್ವಂತ ಬಿಸ್ನೆಸ್ ನಾನು ಸ್ಟಾರ್ಟ್ ಮಾಡಬೇಕು ಅಂದಾಗ ಫೈನಾನ್ಷಿಯಲ್ ಅಸಿಸ್ಟೆನ್ಸ್ ಕೂಡ ಕೇಂಬ್ರಿಡ್ಜ್ ಕಾಲೇಜ್ ಕಡೆಯಿಂದ ಸಿಗುತ್ತೆ. ಹೇಗೆ ಅಂದರೆ ಎಲ್ಲಿ ನಮಗೆ ಈ ಸಬ್ಸಿಡಿ ಲೋನ್ಸ್ ಅಂತ ಕರಿತೀವಿ, ಮುದ್ರಾ ಯೋಜನೆ, ಇದೆಲ್ಲ ಏನೆಲ್ಲ ಇದೆ ಗೌರ್ಮೆಂಟಿಂದ ಸಿಗ್ತಕ್ಕಂಥ ಎಲ್ಲ ಯೋಜನೆಗಳದ್ದು ಅನುಕೂಲ ಏನಿದೆ ಅದ್ರ ಬೆನಿಫಿಟ್ಸ್ನ ಮಕ್ಕಳಿಗೆ ಮಾಡಿಸ್ಕೊಡ್ತಕ್ಕಂಥ ಜವಾಬ್ದಾರಿ ಕೇಂಬ್ರಿಡ್ಜ್ ಕಾಲೇಜ್ ತಗೊಳುತ್ತೆ. ಹಾಗಾಗಿ ಕೇಂಬ್ರಿಡ್ಜ್ ಕಾಲೇಜ್ ಕರ್ನಾಟಕದಲ್ಲಿ ಸಪ್ರೇಟ್ ಆಗೇ ನಿಲ್ಲುತ್ತೆ ಬೇರೆ ಕಾಲೇಜಿಗೆ ಕಂಪೇರ್ ಮಾಡಿದಾಗ. ಅಂದರೆ ಒಂದು ಸ್ಕಿಲ್ ಬೇಸ್ಡ್ ಎಜುಕೇಷನ್ನು, ಎರಡನೇದು ಇನ್ ಕೇಸ್ ಅವರು ಬಿಸ್ನೆಸ್ ಮಾಡ್ತಾರೆ ಅಂದರೆ ಅವ್ರಿಗೆ ಫೈನಾನ್ಷಿಯಲ್ ಅಸಿಸ್ಟೆನ್ಸು, ಪ್ಲಸ್ ಯಾವ ಬಿಸ್ನೆಸ್ ಮಾಡಬೇಕು ಅಂತ ಗೊತ್ತಿಲ್ಲದವ್ರಿಗೆ 5 ದುಡ್ಡು ಹಾಕ್ದಲ್ಲೇ ಮಾಡ್ತಕ್ಕಂಥ ಐಡಿಯಾಸು, ಪ್ಲಸ್ ಅದಕ್ಕೆ ಬೇಕಾಗಿರೋ ಟ್ರೈನಿಂಗು, ಇಷ್ಟು ಸಿಗುತ್ತೆ. ಹಾಗಾಗಿ ನನಗೆ ಅಂದರೆ ನನ್ನ ಸಂಸ್ಥೆ ಬಗ್ಗೆ ಹೆಮ್ಮೆ ಮತ್ತು ಗೌರವ ಇದೆ. ಇದಕ್ಕೆ ಸಪ್ರೇಟ್ ಫೀಸ್ ತಗೋತೀರಾ ಅಥವಾ ನೀವು ಏನು ಫೀಸ್ ತಗೋತೀರಾ ಅದರಲ್ಲಿ ಇದೆಲ್ಲ ಸರ್? ಎಸ್ಪೆಷಲಿ ಕೇಂಬ್ರಿಡ್ಜ್ ಕಾಲೇಜ್ ಇದು ಮಧ್ಯಮ ವರ್ಗದ ಜನತೆಗೆ ಸ್ಟಾರ್ಟ್ ಮಾಡಿರ್ತಕ್ಕಂಥ ಕಾಲೇಜ್ ಸರ್. ಇಲ್ಲಿ ಏನು ಒಂದ್ಸರಿ ನಾವು ಒಂದು ಕೋರ್ಸ್ಗೆ ಜಾಯ್ನ್ ಆಗ್ತೀವಿ, ಆ ಕೋರ್ಸ್ ಫೀಸ್ ಬಿಟ್ಟು ಬೇರೆ ಯಾವುದೇ ಫೀಸಸ್ನ ನಾವು ಕಲೆಕ್ಟ್ ಮಾಡೋದಿಲ್ಲ. ಇದೆಲ್ಲ ಇಂಟಿಗ್ರೇಟ್ ಆಗಿದೆ ಸರ್. ಒಂದೇ ಇಲ್ಲಿ ಯಾರಿಗೆ ಹಣ ಬೇಕಿದೆ ಎಜುಕೇಷನ್ ಇನ್ಸ್ಟಿಟ್ಯೂಷನಲ್ಲಿ, ಆ ಇನ್ಸ್ಟಿಟ್ಯೂಷನ್ ಬೇರೆ ಸರ್. ನಾವಿಲ್ಲಿ ಸಮಾಜಕ್ಕೆ ಅಂತ ಹೊರಟಿದ್ದೇವೆ. ಮಧ್ಯಮ ವರ್ಗ ಮತ್ತು ಗ್ರಾಮೀಣ ಪ್ರತಿಭೆಗಳಿಗೆ ಒಂದು ಅವಕಾಶ ಕೊಡಿಸ್ಬೇಕು, ಪ್ಲಸ್ ಇದ್ರ ಜೊತೆಯಲ್ಲಿ ಅವ್ರ ಜೀವನ ಒಂದು ಒಳ್ಳೆಯ ಸ್ಥಾನದಲ್ಲಿ ನಿಲ್ಲಿಸಬೇಕು ಅಂತ ಹೊರಟಂಥ ಸಂಸ್ಥೆ ಕೇಂಬ್ರಿಡ್ಜ್ ಕಾಲೇಜ್ ತುಮಕೂರು. ವೆರಿ ನೈಸ್, ಭಾಳ ಖುಷಿ ಆಯ್ತು ನನಗೆ. ಇನ್ನೊಂದು ನಾನು ಲಾಸ್ಟ್ ಈ ವಿಡಿಯೋದಲ್ಲಿ ನಾನು ನಿಮ್ಗೆ ಹೇಳಿದೆ ಕೂಡ, ಕಳೆದ ಒಂದು PUC ಏನು ರಿಸಲ್ಟ್ ಬಂದಿದೆ ಅದರಲ್ಲಿ 35 ಜನ ಡಿಸ್ಟಿಂಕ್ಷನ್ ಪಾಸ್ ಆಗಿದ್ದಾರೆ, 104 ಜನ ಫಸ್ಟ್ ಕ್ಲಾಸಲ್ಲಿ ಪಾಸ್ ಆಗಿದ್ದಾರೆ. ಓಕೆ, ಇದು PUC ಮತ್ತು ಡಿಗ್ರಿ ಕಾಲೇಜ್ ಬಗ್ಗೆ ಮಾತಾಡಿದ್ವಿ, ಇನ್ನೊಂದಷ್ಟು ಮಾತಾಡ್ತೀವಿ. ಬಟ್ ನನಗೆ ಇನ್ನೊಂದು ಕುತೂಹಲ ಏನಂದರೆ, ಪುನೀತ್ ಅವರ ಒಂದು ಬ್ಯಾಕ್ಗ್ರೌಂಡು, ಯಾಕೆಂದರೆ ಈಗ ನಾವು ಯೂಶ್ವಲಿ ನಮ್ಮದು ಬ್ಯಾಕ್ಗ್ರೌಂಡು ಭಾಳಷ್ಟು ಏನಂದರೆ ನಾವು ಏನು ತಂದೆ ತಾಯಿಗಳು ಮಾಡ್ತಾರೆ ಅದನ್ನು ಕಂಟಿನ್ಯೂ ಮಾಡ್ತೀವಿ, ಅದು ಭಾಳ ಈಸಿ. ತಂದೆ ತಾಯಿಗಳು ಮಾಡಿದ್ದನ್ನು ಬಿಟ್ಟು ನಾವು ಸ್ವಂತ ಹೊಸದಾಗಿ ಏನಾದರೂ ಮಾಡೋಕ್ಕೆ ಹೋಗ್ಬೇಕಾದ್ರೆ ತುಂಬ ಕಷ್ಟ ಇರುತ್ತೆ. ನನ್ನ ಪ್ರಕಾರ ನೀವು ಕೂಡ ನಿಮ್ಮ ಫಸ್ಟ್ ಜನ್ರೇಷನ್ ಆಂಟ್ರಪ್ರನರ್, ನೀವು ಫಸ್ಟ್ ಜನ್ರೇಷನ್
ಉದ್ಯಮಿ ಅಂತ ಹೇಳ್ಬೋದು. ಸೊ ಹೇಗೆ ಶುರು ಆಯಿತು ಸರ್? ಇದು ಆ್ಯಕ್ಚುಲಿ ನಮ್ಮ ತಂದೆ ಬಂದು ವೃತ್ತಿಯಲ್ಲಿ ಟೈಲರಿಂಗ್ ವೃತ್ತಿ. ಸೊ ಅವರು ನಮ್ಮ ಯಾವಾಗಲೂ ಶಿವಾನಂದ ಶಿವಾಚಾರ್ಯರು ಹೇಳ್ತಾರೆ ಸರ್, ಮಕ್ಕಳನ್ನ ಆಸ್ತಿಯನ್ನಾಗಿ ಮಾಡಿ ಅಂತ. ಆಸ್ತಿ ಮಾಡಬೇಡಿ ಮಕ್ಕಳಿಗೋಸ್ಕರ, ಮಕ್ಕಳನ್ನೇ ಆಸ್ತಿಯನ್ನಾಗಿ ಮಾಡಿ ಅಂತ. ಅವರು ಅದೇ ರೀತಿ ಕನಸು ಹೊತ್ತಂಥ ಒಬ್ಬ ಧೀಮಂತ ವ್ಯಕ್ತಿ ಅಂತ ಹೇಳ್ಬೋದು. ಲೈಕ್ ಅವರು ನಮ್ಮ ಒಳ್ಳೆ ಎಜುಕೇಷನ್ನ ಪ್ರೊವೈಡ್ ಮಾಡಿದ್ರು, ಅದೇ ದೊಡ್ಡ ಆಸ್ತಿ ನಮಗೆ ಮಾಡಿಕೊಟ್ಟಿದ್ದು. ಸೊ ಇದ್ರ ಜೊತೆಯಲ್ಲಿ ಹೊರಟಂತ ನಾನು ನಂದು ಬೇಸಿಕಲಿ ಮಾಸ್ಟರ್ ಡಿಗ್ರಿ MBA ಮಾಡಿಕೊಂಡೆ. ನನ್ನ ವೃತ್ತಿ ಟೀಚಿಂಗ್ ಇಂದ ಸ್ಟಾರ್ಟ್ ಮಾಡಿದೆ. ಗಾನ್ ವಿತ್ ಅಂದರೆ ಲೈಕ್ ಒಂದು 3-4 ಇನ್ಸ್ಟಿಟ್ಯೂಟ್ಗಳನ್ನ ಸ್ಟಾರ್ಟ್ ಮಾಡಿ ಕೋವಿಡಲ್ಲಿ ತುಂಬ ಲಾಸ್ ಆದಂಥ ಸಂದರ್ಭದಲ್ಲಿ ಎಲ್ಲದು ಬೇಡವೇ ಬೇಡ ಎಜುಕೇಷನ್ ಡೊಮೈನ್ ಅಂತ ಈಚೆ ಬಂದೆ. ಇದ್ದಿದ್ದು ಆ ಸಮಯದಲ್ಲಿ ನನ್ನ ಹತ್ರ ಇದ್ದು ಕೇವಲ 50,000 ಮಾತ್ರ. ಆ ಸಮಯದಲ್ಲಿ ಯಾವಾಗಲೂ ನಾನು ಇದನ್ನು ನೆನೆಸ್ಕೋತೀನಿ ಸರ್. ನನ್ನ BTA ಏನು ಸತ್ಯ ಸರ್ ಏನಿದ್ದಾರೆ, ನಮಗೆ ಮಾರ್ಕೆಟಿಂಗ್ದು ಕಂಪ್ಲೀಟ್ ನಾಲೆಡ್ಜ್ನ ಫೀಡ್ ಮಾಡಿದ್ರು. ಅಲ್ಲಿ ಕಲ್ತ್ಕೊಂಡು ಬಂದ ಮೇಲೆ ನಾನು 300 ರೂಪೀಸ್ ಹಾಕಿ ಮಠ ಆ್ಯಡ್ಸ್ ರನ್ ಮಾಡಿದೆ. 17 ಲೀಡ್ಸ್ ಬಂತು. ಅದರಲ್ಲಿ 3 ಕನ್ವರ್ಷನ್ ಮಾಡಿಕೊಂಡೆ ಕನ್ಸ್ಟ್ರಕ್ಷನ್ಗೆ. ಕನ್ಸ್ಟ್ರಕ್ಷನ್ 10 lakhs ಅಡ್ವಾನ್ಸ್ ಬಂತು, 30 ಲಕ್ಷ ಕೈಯಲ್ಲಿತ್ತು ನನ್ನ ಹತ್ರ. ಬಿಸ್ನೆಸ್ ಸ್ಟಾರ್ಟ್ ಆಯಿತು. ಇವತ್ತು 3 ಆರ್ಡ್ರಿಂದ ಸ್ಟಾರ್ಟ್ ಆದಂತಹ ಬಿಸ್ನೆಸ್ ಪ್ರತಿ ವರ್ಷ ನಾವು 50-60 ಮನೆಗಳನ್ನ ಕನ್ಸ್ಟ್ರಕ್ಟ್ ಮಾಡಿ ಕೊಡ್ತೇವೆ. ಅರೌಂಡ್ ಒಂದು 30-35 ಕೋಟಿ ಟರ್ನ್ ಓವರ್, ಬರೀ 10% ಮಾರ್ಜಿನ್ ಅಂದ್ರೂ ಒಂದು 2-2.5 ಕೋಟಿ 3 ಕೋಟಿಗೆ ಮೋಸ ಇಲ್ಲ. ನಾನು ಹೇಳೋದೇನೆಂದರೆ ಎಸ್ಪೆಷಲಿ ನನ್ನ ಹೆಂಗಳಿಯರಿಗೆ, ಅಂದರೆ ಲೈಕ್ ಎಸ್ಪೆಷಲಿ ಇವಾಗ ಡಿಗ್ರಿ ಮಾಡಲಿಕ್ಕೆ ಹೊರಟಿರೋರಿಗೆ, ಯಾವಾಗ ನೀವು 28 ವರ್ಷದಲ್ಲಿ ನಿಮ್ಮ ಅಕೌಂಟಲ್ಲಿ 2 ಕೋಟಿ ಲೀಗಲ್ ಮನಿ ಇಟ್ಕೋತೀರಿ, ಇನ್ನು ಮುಂದಕ್ಕೆ ನೀವು ಕೆಲಸ ಮಾಡೋ ಅವಶ್ಯಕತೆ ಇಲ್ಲ, ಭಾಳ ಬಂಗಾರ ಆಗಿರುತ್ತೆ. ಅದು ಹೆಂಗೆ ಮಾಡೋದು? 2 ಕೋಟಿ ಸರ್, 28 ವರ್ಷದಲ್ಲಿ 2 ಕೋಟಿ ಜೇಬಲ್ಲಿ ಇರಬೇಕು, ಹೇಗೆ ಮಾಡೋದು? ಜೀವನನ ನಾವು ಕಷ್ಟ ಮಾಡ್ಕೊಂಡಿರೋದು ಸರ್. ಜೀವನ ಸುಲಭ ಇದೆ, ಹಣ ಮಾಡೋದು ಸುಲಭ ಇದೆ, ನಾವು ಕಷ್ಟ ಮಾಡ್ಕೊಂಡಿದ್ದೇವೆ. ಯಾಕೆ ಅಂದರೆ ಅಪ್ಪ ಹಾಕಿದ ಆಲದ ಮರ. ನಾನು ನಮ್ಮ ತಂದೆ ಇಂಜಿನಿಯರ್ ಆಗಿದ್ರೆ ನಾನು ಇಂಜಿನಿಯರಿಂಗೇ ಆಗಬೇಕು, ಟೀಚರ್ ಟೀಚರೇ ಆಗಬೇಕು, ಪೊಲೀಸ್ ಆಗಿ ಇದನ್ನು ಬಿಟ್ಟು ಹೊರತಾಗಿ ಯೋಚನೆ ಮಾಡ್ತಕ್ಕಂಥ ಜನ್ರೇಷನ್ ಬರ್ತಾ ಇಲ್ಲ. ನನ್ನ ಒಂದು ಓನ್ ಐಡೆಂಟಿಟಿ ಕ್ರಿಯೇಟ್ ಮಾಡಬೇಕು ಅಂತಕ್ಕಂಥ ಜನ್ರೇಷನ್ ಏನಿದೆ ಅದು ಬರ್ತಾ ಇಲ್ಲ. ಇಲ್ಲಿ ಲ್ಯಾಕ್ ಆಗ್ತಾ ಇದೆ ಅಂತ ಅನ್ನಿಸ್ತಾ ಇದೆ ಸರ್. ಯಾಕೆಂದರೆ ಸಿಂಪಲ್ ಎಕ್ಸಾಂಪಲ್, ನಂದೇ ಹೇಳೋದಾದರೆ ಇವಾಗ ನೋಡಿ, ಕನ್ಸ್ಟ್ರಕ್ಷನ್ ಡೊಮೈನ್ ಒಂದು ಮನೆ ಕಟ್ಟರೆ 5 ಲಕ್ಷ ರೂಪಾಯಿ ಸಿಗುತ್ತೆ. ಆ್ಯಾವ್ರೇಜ್ ಇಟ್ಕೊಳ್ಳೋಣ ಸರ್, ಇನ್ನೂ ಜಾಸ್ತಿ ಸಿಗ್ಬೋದು, ಕಡಿಮೆ ಸಿಗ್ಬೋದು, 5 ಲಕ್ಷ ಅಂತ ಇಟ್ಕೊಳ್ಳಿ. ವರ್ಷಕ್ಕೆ ನಾನು 20 ಮನೆ ಕಟ್ತೀನಿ ಅಂದರೆ 50 lakhs ಆಯಿತು ಸರ್. ಆ್ಯಾವ್ರೇಜ್ ತಿಂಗಳಿಗೆ ಎಷ್ಟಾಯಿತು? 4.5 ಲಕ್ಷ ಆಯಿತು. ಯಾವ ಕಂಪ್ನಿ 4.5 ಲಕ್ಷ ಕೊಡ್ತಾ ಇದೆ ಇವತ್ತು ಒಬ್ಬ ಎಂಪ್ಲಾಯಿಗೆ? ನಾನು ಇದರಲ್ಲಿ ದುಡ್ಡು ಹಾಕುವಂಥದ್ದು ಏನಿಲ್ಲ. ಈ ಥರದ್ದು ತುಂಬ ಬಿಸ್ನೆಸ್ಗಳಿದೆ. ನಾನು ಹೇಳೋದು ಎಸ್ಪೆಷಲಿ ಯಂಗ್ ಜನ್ರೇಷನ್ಗೆ ಕಮ್ಔಟ್ ಫ್ರಮ್ ಎಂಪ್ಲಾಯಿ ಮೈಂಡ್ಸೆಟ್ಟಿಂದ ಎಂಪ್ಲಾಯರ್ ಮೈಂಡ್ಸೆಟ್ಗೆ ಬರ್ತಕ್ಕಂಥ ಒಂದು ಮಾನಸಿಕ ಸ್ಥಿತಿ ಹೆಂಗಳಿರಲ್ಲಿ ಬರಬೇಕಿದೆ. ಎರಡನೇದು ಎಜುಕೇಷನ್ ಕೊಡ್ತಾ ಇರ್ತಕ್ಕಂಥ ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸು ಕೂಡ ಇದರಿಂದ ಹೊರಗೆ ಬಂದು, ಅಂದರೆ ನಮ್ಮ ಟ್ರೆಡಿಷನಲ್ ಮೆಥಡ್ ಆಫ್ ಎಜುಕೇಷನ್ ಏನಿದೆ ಅದರಿಂದ ಹೊರಗೆ ಬಂದು ಅವ್ರ ಜೀವನ ಕಟ್ಕೊಳ್ತಕ್ಕಂಥ ಕೋರ್ಸ್ಗಳನ್ನ ಮತ್ತು ಸ್ಕಿಲ್ ಬೇಸ್ಡ್ ಎಜುಕೇಷನ್ನ ಪ್ರೊವೈಡ್ ಮಾಡೋದ್ರಲ್ಲಿ ಕಾಲ್ ಇಟ್ಕೊಂಡು ಬಂದರೆ ಮಾತ್ರ ನಿಮ್ಮಲ್ಲಿ ಓದ್ತಾ ಇರ್ತಕ್ಕಂಥ ಮಕ್ಕಳು ನಿಮ್ಮನ್ನು ಮುಂದಿನ ಜನ್ರೇಷನ್ ಹೋದ್ರೂ ಕೂಡ ನೆನಪಲ್ಲಿ ಇಟ್ಕೋತಾರೆ. ಇಲ್ಲ ಎಜುಕೇಷನ್ ಇನ್ಸ್ಟಿಟ್ಯೂಷನ್ ಆಗಿ ಉಳ್ಕೊಳ್ಳುತ್ತೆ. ಮುಂದಿನ ಏನು ಅವ್ರು ಇಲ್ಲಿಂದ ಕಾಲೇಜಿಂದ ಈಚೆ ಹೋದಾಗ ಕಾಲೇಜ್ ಹೆಸರು ಅವ್ರ ಮನಸ್ಸಿಂದನೂ ಈಚೆ ಹೋಗುತ್ತೆ ಅನ್ನೋ ಭಾವನೆ. ನೀವು ಒಂದು ಭಾಳ ಒಳ್ಳೆ ಪಾಯಿಂಟ್ ಹೇಳಿದ್ರಿ, ಇದು ಭಾಳ ಒಳ್ಳೆ ಪಾಯಿಂಟ್. ಬಟ್ ನನಗೆ ಇನ್ನೊಂದು ಪಾಯಿಂಟ್, 28 ವರ್ಷದೊಳಗೆ 2 ಕೋಟಿ ಜೇಬಲ್ಲಿ ಇರಬೇಕಂತ ಹೇಳಿದ್ರೆ ಹೆಂಗೆ ಸರ್? ಜಸ್ಟ್ ಇಮ್ಯಾಜಿನ್ ಸರ್. ಇವಾಗ ನಾನು ಬೇರೆ ಡೊಮೈನ್ ಎಕ್ಸ್ಪ್ಲೈನ್ ಮಾಡೋಕ್ಕಿಂತ ನನ್ನ ಡೊಮೈನೇ ಎಕ್ಸ್ಪ್ಲೈನ್ ಮಾಡಿಬಿಡ್ತೀನಿ ಸರ್. ಇವಾಗ ನಾನು BCom ಅಂತ ಇಟ್ಕೊಳ್ಳಿ. ಈಗ BComಗೆ ನಾನು ಜಾಯ್ನ್ ಆಗಿದ್ದೇನೆ. PUC ಅಂದರೆ SLCಗೆ 16 ವರ್ಷ, PUCಗೆ 18 ವರ್ಷ. ಡಿಗ್ರಿ ಮುಗಿದ್ರಲ್ಲಿ 21 ವರ್ಷ ಆಗುತ್ತೆ ಸರ್. ಸಿಂಪಲ್ ಕ್ಯಾಲ್ಕುಲೇಷನ್. 21 ವರ್ಷಕ್ಕೆ ಅವನು ಎಜುಕೇಷನ್ ಕಂಪ್ಲೀಟ್ ಮಾಡಿ 22ನೇ ವರ್ಷಕ್ಕೆ 1 ವರ್ಷ ಎಕ್ಸ್ಪೀರಿಯನ್ಸ್ ತೊಗೊಂಡು 22ನೇ ವರ್ಷದಿಂದ ಬಿಸ್ನೆಸ್ ಸ್ಟಾರ್ಟ್ ಮಾಡ್ದೆ ಅಂತ ಇಟ್ಕೊಳ್ಳೋಣ ಸರ್. ನಾನು ಅವಾಗಲೇ ಹೇಳ್ದಂಗೆ ವರ್ಷಕ್ಕೆ 10 ಮನೆ ಕಟ್ಟಿದ್ರೆ 5 ಲಕ್ಷ ಅಂದರೆ 50 ಲಕ್ಷ ಆಯಿತು. 50 ಲಕ್ಷ ಇಂಟು ಇನ್ನೂ 6 ವರ್ಷ ಮಾಡ್ಬೋದು, 3 ಕೋಟಿ ಆಯಿತು. 3 ಕೋಟಿ ಆಯಿತು. 3 ಕೋಟಿಲಿ 1 ಕೋಟಿ ಕ್ಯಾಲ್ಕುಲೇಷನಲ್ಲಿ ಎಕ್ಸ್ಪೆನ್ಸಸ್ ಅಂತ ಇಟ್ಕೊಂಡ್ರು ಇನ್ನು 2 ಕೋಟಿ ಅಕೌಂಟಲ್ಲಿ ಬಿದ್ದಿರುತ್ತೆ. 2 ಕೋಟಿ ಅಕೌಂಟಲ್ಲಿ ಇಟ್ಟರೆ ಪ್ರತಿ ತಿಂಗಳು 1.5 ಲಕ್ಷ ಬಡ್ಡಿ ಬರುತ್ತೆ. ದಿಸ್ ಇಸ್ ವಾಟ್ ದ ಕ್ಯಾಲ್ಕುಲೇಷನ್. ಬಟ್ ಕನ್ಸ್ಟ್ರಕ್ಷನ್ ಬಿಸ್ನೆಸ್ಸಲ್ಲಿ ಇರುವಂಥ ಮಾರ್ಜಿನ್ ಬೇರೆ ಬಿಸ್ನೆಸ್ಗಳಲ್ಲೂ ಇದೆಯಾ? 100% ಇದೆ ಸರ್. ನಾವು ಬೇಡ, ನಾನು ಕನ್ಸ್ಟ್ರಕ್ಷನ್ ಕಷ್ಟ ಅಂತಲೇ ಇಟ್ಕೊಳ್ಳೋಣ, ಬೇಡ. ಯು ಡೂ ಇಟ್ ಅಬ್ರಾಡ್ ಎಜುಕೇಷನ್ ಕನ್ಸಲ್ಟೆನ್ಸಿ. ಪರ್ ಕ್ಯಾಂಡಿಡೇಟ್ಸ್ ಅರೌಂಡ್ ನಿಮಗೆ ವರ್ಷ 1 ಲಕ್ಷ ಸಿಗುತ್ತೆ. ವರ್ಷಕ್ಕೆ 100 ಅಡ್ಮಿಷನ್ ಮಾಡಿದ್ರು 1 ಕೋಟಿ ಆಯಿತು. 2 ವರ್ಷಕ್ಕೆ 2 ಕೋಟಿ ಆಯಿತು. 28 ವರ್ಷ ಬೇಕಾಗೇ ಇಲ್ಲ, ದುಡ್ಡು ಹಾಕೋ ಅವಶ್ಯಕತೆನೇ ಇಲ್ಲ. ಇದು ಬೇಡ ಅಂದರೆ ಇಂಟೀರಿಯರ್ ಡಿಸೈನಿಂಗ್ ಹೋಗೋಣ. ಇಂಟೀರಿಯರ್ ಡಿಸೈನಿಂಗ್ದು ಸರ್ ಇವತ್ತು ಒಂದು ಒಳ್ಳೆ ಇಂಜಿನಿಯರ್, ಅಂದರೆ ಲೈಕ್ ಟಾಪ್ ಕ್ಲಾಸ್ ಇಂಜಿನಿಯರ್ ಒಂದು ಮನೆ ಅಥವಾ ಒಂದು ಪ್ರಾಜೆಕ್ಟ್ದು ಇಂಟೀರಿಯರ್ ಡಿಸೈನಿಂಗ್ ಅಥವಾ ಪ್ರಾಜೆಕ್ಟ್ ಡಿಸೈನ್ ಮಾಡಿದ್ರೆ ಮಿನಿಮಮ್ 4ರಿಂದ 5 ಲಕ್ಷ ತೊಗೊತಾನೆ. ನಮ್ಮ ಡಿಜಿಟಲ್ ಮಾರ್ಕೆಟಿಂಗ್ ಯೂಸ್ ಮಾಡಿಕೊಂಡು ಈ ಪರ್ಟಿಕ್ಯುಲರ್ ಡೊಮೈನಲ್ಲಿ ಆಪ್ರೇಟ್ ಮಾಡಿದ್ರೆ ತಿಂಗಳಿಗೆ ಈ ಥರದ್ದು 4-5 ಸಿಗುತ್ತೆ.
4 ಲಕ್ಷ ಇಂಟು ಬೇಡ 3 ಅಂತ ಇಟ್ಕೊಂಡ್ರು ತಿಂಗಳಿಗೆ 12 ಲಕ್ಷ ಆಯಿತು, ವರ್ಷಕ್ಕೆ 1.5 ಕೋಟಿ ಆ್ಯಾವ್ರೇಜ್. 2 ವರ್ಷಕ್ಕೆ ಮುಗ್ದೋಗುತ್ತೆ. ನಾನು ಹೇಳ್ತಾ ಇರೋದು 6 ವರ್ಷದ ಪ್ರಾಜೆಕ್ಟ, ನಿಧಾನಕ್ಕೆ ಮಾಡ್ಕೊಂಡು ಹೋಗಲಿ. 28 ವರ್ಷದಲ್ಲಿ ಡೆಫಿನೆಟ್ಲಿ ಅವ್ರಿಗೆ ಈ ಸೊ ನನ್ನ ಟಾರ್ಗೆಟ್ ಏನಿದೆಯಲ್ಲ ಇದು 2 ಕೋಟಿ 2.5 ಕೋಟಿ ಅಕೌಂಟಲ್ಲಿ ಇದ್ಬಿಟ್ಟು ಜೀವನ ಬಂಗಾರ ಆಗುತ್ತೆ. ಅವರೆಲ್ಲೂ ಕೆಲಸಕ್ಕೆ ಹೋಗೋ ಅವಶ್ಯಕತೆ ಇಲ್ಲ. 1.5 ಲಕ್ಷ ಆದರೆ ಏನು ಖರ್ಚು ಮಾಡ್ತಾರೆ ಸರ್? 1.5 ಲಕ್ಷ ಆರಾಮಾಗಿ ಇನ್ನೂ ಸೇವಿಂಗ್ಸ್ ಮಾಡ್ಕೊಂಡು ದಾನ ಧರ್ಮ ಮಾಡ್ಕೊತಾ ಹೋಗ್ಬೋದು. ದಿಸ್ ಇಸ್ ದ ಕ್ಯಾಲ್ಕುಲೇಷನ್. ಈ ಥರದ್ದು ಎಜುಕೇಷನ್ ಮಕ್ಕಳಿಗೆ ಧೈರ್ಯ ತುಂಬತಕ್ಕಂಥ, ಆತ್ಮಸ್ಥೈರ್ಯ ತುಂಬತಕ್ಕಂಥ ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸ್ ಮುಂದೆ ಬರಬೇಕಂತ ಹೇಳಿ ಸರ್ ನಾನು ಹೇಳೋದಿಷ್ಟೇ ಸರ್. ಇವತ್ತು ಎಷ್ಟೋ ಇನ್ಸ್ಟಿಟ್ಯೂಷನ್ಗಳು ನೀಟ್ CET ಅಂತ ಹೇಳಿ ಹಗಲು ದರೋಡೆ ಮಾಡ್ತಾ ಇದೆ. ಇದ್ರ ವಿರುದ್ಧನೇ ನಮ್ಮ ಹೋರಾಟ. ಸೊ ನಾವು ಸ್ಟಾರ್ಟ್ ಮಾಡಿದ್ದು ಅದಕ್ಕೇ. ಸೊ ಇದರಿಂದ ಹೊರತಾಗಿ ಮಕ್ಕಳನ್ನು ಅವರ ಸ್ವಂತ ಕಾಲ ಮೇಲೆ ನಿಲ್ಲಿಸಬೇಕು. ಸಮಾಜದಲ್ಲಿ ಅವರನ್ನು ಕೂಡ ಸೊ ಇನ್ನೊಂದಷ್ಟು ಜನಕ್ಕೆ ಸಹಾಯ ಮಾಡ್ತಕ್ಕಂಥ ಸೊ ಒಂದು ಶಕ್ತಿ ಅವರಲ್ಲಿ ಬರಬೇಕು. ನೀಟು CET ಮೂಲಕ ಹಗಲು ದರೋಡೆ ಅಂತ ಹೇಳಿದ್ರಿ ತಾವು, ಯಾಕೆ ಹಂಗೆ ನಿಮ್ಗೆ ಅನಿಸ್ತು? ಸರ್ ನನಗೆ ಅನಿಸಿದ್ದು ಯಾಕೆಂದರೆ ಸರ್ ನೋಡಿ ಸರ್, ಇವತ್ತು ಒಂದು ನೀಟ್ ಯಾವುದೋ ಒಂದು ಹೆಸರು ಯೂಸ್ ಮಾಡೋದು ಬೇಡ ಸರ್. ಇನ್ಸ್ಟಿಟ್ಯೂಷನ್ದು 3 ಲಕ್ಷ 4 ಲಕ್ಷ 5 ಲಕ್ಷ ತಗೋತಾರೆ, ಒಂದು 200-300 ಅಡ್ಮಿಷನ್ ಮಾಡಿರ್ತಾರೆ ಅಂತ ಇಟ್ಕೊಳ್ಳೋಣ. ಸೊ ಇನ್ನೂ ಜಾಸ್ತಿ ಮಾಡಿದ್ದಾರೆ, ಇನ್ನೂ ಜಾಸ್ತಿ ಮಾಡ್ತಾರೆ ಕೂಡ. ಸೊ ಎಷ್ಟು ಜನಕ್ಕೆ ಮೆಡಿಕಲ್ ಸೀಟ್ಸ್ ಮಾಡಿಸಿದ್ದಾರೆ ಅಂತ ಹೇಳಿ. ಸೊ 200 ಜನದಲ್ಲಿ ಒಂದು 10-15 ಜನ, ಬೇಡ 20 ಜನ, ಬೇಡ 10% ಅಂತ ಇಟ್ಕೊಳ್ಳಿ ಸರ್. 300 ಜನದಲ್ಲಿ 10% ಅಂದರೆ 30 ಜನ ಆಯಿತು. ಇನ್ನು 270 ಜನಕ್ಕೆ ಏನಾಯಿತು ಅಂತ. ಅಗೇನ್ ದೇ ಹ್ಯಾವ್ ಟು ಕಮ್ ಫಾರ್ ಸೊ ರೆಗ್ಯುಲರ್ ಇಂಜಿನಿಯರಿಂಗ್ ಕೋರ್ಸಸ್. ರೆಗ್ಯುಲರ್ ಇಂಜಿನಿಯರಿಂಗ್ ಕೋರ್ಸ್ಗೆ ಹೋಗಬೇಕಂದ್ರೆ CET ಬರೆದ್ರೆ ಸಾಕು. ನಾರ್ಮಲಿ CETಗೆ ಅಪಿಯರ್ ಆದರೆ ಸಾಕು, ಆಟೋಮೆಟಿಕಲಿ ಅವ್ರಿಗೆ ಇಂಜಿನಿಯರಿಂಗ್ ಸೀಟ್ ಸಿಗುತ್ತೆ. ಇಲ್ಲಿ ಯಾಕೆ 3 ಲಕ್ಷ 4 ಲಕ್ಷ ಕಟ್ಟಬೇಕು? ಒಂದು. ಎರಡನೇದು, ಎಷ್ಟು ಜನ ಡಾಕ್ಟರ್ಸ್ ಪ್ರತಿ ತಿಂಗಳು 1 ಲಕ್ಷ ಡ್ರಾ ಮಾಡ್ತಾ ಇದ್ದಾರೆ ಅಂತ ಹೇಳಿ ಸರ್. ನಾನು ಇವತ್ತು ನೋಡಿದ್ದೇನೆ, 200 ರೂಪಾಯಿ ಇಂದ 300 ರೂಪಾಯಿ ಕನ್ಸಲ್ಟೇಷನ್ ಫೀಸ್ ಇದೆ. ಸೊ ಪ್ರತಿದಿನ ಅವ್ರಿಗೆ 5-10 ಜನ ಬಂದರೆ ಹೆಚ್ಚು 5,000 ರೂಪಾಯಿ ಅಂತಲೇ ಇಟ್ಕೊಳ್ಳೋಣ. ತಿಂಗಳಿಗೆ 1 ಲಕ್ಷ ರೂಪಾಯಿ ಆಯಿತು. ಈ 1 ಲಕ್ಷ ರೂಪಾಯಿ ಅಂದರೆ ಲೈಕ್ ಈ 1 ಲಕ್ಷ ದುಡಿಯೋದಕ್ಕೆ ಅವರು ಎಷ್ಟು ಟೈಮ್ ಸ್ಪೆಂಡ್ ಮಾಡಬೇಕು ಓದೋ ವಿಚಾರದಲ್ಲಿ. PUC ಮಾಡ್ಕೋಬೇಕು, MBBS 5 ವರ್ಷ, ಅದಾದಮೇಲೆ MD ಕ್ರಾಸ್ ಮಾಡಬೇಕು, MD ಮುಗಿದ್ಮೇಲೆ ಸೊ ಪ್ರಾಕ್ಟೀಸ್ ಏನಿದೆ ಇದೆಲ್ಲ ಮುಗಿಸ್ಕೊಂಡ್ರು ಅವ್ರಿಗೆ ಒಳ್ಳೆ ರೆಮ್ಯುನರೇಷನ್ ಸಿಗ್ತಕ್ಕಂಥ ಸೊ ಚಾನ್ಸಸ್ ಏನಿದೆಯಲ್ಲ 50% ಮಾತ್ರ ಇರುತ್ತೆ. ವಾಸ್ತವಿಕತೆ ಸೊ ಅಕ್ಸೆಪ್ಟ್ ಮಾಡೋಣ ಸರ್. ಸೊ ಸಮಾಜದಲ್ಲಿ ವಾಸ್ತವಿಕತೆ ಎಜುಕೇಷನ್ ಡೊಮೈನಲ್ಲಿ ಏನಿದೆ ವಾಸ್ತವಿಕತೆ ಅಕ್ಸೆಪ್ಟ್ ಮಾಡೋಣ. ನನ್ನ ಮಗ ಡಾಕ್ಟ್ರೇ ಆಗಬೇಕು, ಇಂಜಿನಿಯರೇ ಆಗಬೇಕು, ಬೇಡ ಸರ್. 28 ವರ್ಷದಲ್ಲಿ ನನ್ನ ಮಗನ ಸೆಟಲ್ ಮಾಡಬೇಕಂತ ಹೊರಡಿ. ನೀವು ಚೆನ್ನಾಗಿರ್ತೀರ, ನಿಮ್ಮ ಮಕ್ಕಳನ್ನು ಚೆನ್ನಾಗಿರ್ತಾರೆ. ನನಗೆ ಈ ಒಂದು ವಿಚಾರ ನಿಮ್ಮದು ನೋಡಿ, ನಾನು ಬೆಳಗ್ಗೆನೋ ನಿನ್ನೆ ಅವ್ರ ಜೊತೆ ಮಾತಾಡ್ತಿರ್ಬೇಕಾದ್ರೆ ನೋಡಿ, AI ಬಂದಿದೆ. AI ಪರ್ಸ್ಪೆಕ್ಟಿವಲ್ಲಿ ನೋಡಿದರೆ, AI ಬ್ಯಾಕ್ಡ್ರಾಪಲ್ಲಿ ನೋಡಿದರೆ, ಈಗ ನೋಡಿ ಈ ಕನ್ಸ್ಟ್ರಕ್ಷನ್ ಬಿಸ್ನೆಸ್ಸನ್ನು AI ತೊಗೊಳಕ್ಕಾಗಲ್ಲ. ಕನ್ಸ್ಟ್ರಕ್ಷನ್ ಮಾಡಲೇಬೇಕು, ಮನೆ AI ಮಾಡೋಕ್ಕಾಗಲ್ಲ ನೀವು ಅಲ್ವಾ? ಅಥವಾ ನೀವು ಇಂಟೀರಿಯರ್ ಕೂಡ ಮನೆ ಅಂದರೆ ನೀವು ಟೆಕ್ನಾಲಜಿ ಬಳಸ್ಕೋಬೋದು, ಬಟ್ ಫಿಸಿಕಲ್ ಸ್ಟ್ರಕ್ಚರ್ಗಳನ್ನೇ ಮಾಡಬೇಕಾಗುತ್ತೆ. ಅದಕ್ಕೆ ನಾನು ಹೇಳ್ತಾ ಇರೋದು ಏನು ಗೊತ್ತಾ ಸರ್, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಸೊ ಅಪ್ಕಮಿಂಗ್ ಡೇಸಲ್ಲಿ ನಾನು 2024 ಈ ಮಾತನ್ನ ಹೇಳಿದ್ದೆ ಸರ್. ನನ್ನ ಫಸ್ಟ್ ವೀಡಿಯೋ ಯಾವಾಗ ಪ್ರಮೋಟ್ ಆಯಿತು ಅವಾಗ ಹೇಳಿದ್ದೆ. ಸೊ 2026-27 ರೇಂಜಲ್ಲಿ ಸೊ ಮೇಜರ್ ಜಾಬ್ ಕಟ್ ಆಫ್ ಆಗುತ್ತೆ. ಯಾಕೆಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಟೇಕ್ ಪ್ಲೇಸ್ ಆಗ್ತಾ ಇದೆ. ಮಿನಿಮಮ್ 30-40% ಆಫ್ ದ ಜಾಬ್ಸ್ ಸೊ ಹೊರಟೋಗುತ್ತೆ ಅಂತ ಹೇಳಿ. ಟಾಟಾ ಕನ್ಸಲ್ಟೆನ್ಸಿ ಸೊ ಲಾಸ್ಟ್ ಇಯರ್ ಏನಾಯಿತು, ಅಷ್ಟು ಜಾಬ್ಗಳನ್ನ ಸೊ ಏನೋ ತೆಗೆದು ಈಚೆ ಹಾಕಿದ್ದಾರೆ. ಸೊ ನಾನು ಹೇಳೋದೇನೆಂದರೆ ಮಕ್ಕಳಿಗೆ ಸೊ ಅಂದರೆ ಲೈಕ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇನ್ನು ಮುಂದಿನ ದಿನಗಳಲ್ಲಿ ಇನ್ನೂ ಒಂದು ಹೆಜ್ಜೆ ಮುಂದಕ್ಕೆ ಹೋಗುತ್ತೆ. ಸೊ 50% ಆಫ್ ದ ಜಾಬ್ ಅಂತೂ ಹೋಗೋದು 2 ಮಾತೇ ಇಲ್ಲ. ಯಾರು ಸ್ಕಿಲ್ ಬೇಸ್ಡ್ ಎಜುಕೇಷನ್ನ ಕಲ್ತ್ಕೊಂಡಿರ್ತಾರೆ, ಟೇಕ್ ಎನ್ ಎಕ್ಸಾಂಪಲ್, ನೀವು ಹೇಳ್ತಾ ಇದ್ದೀನಿ ಕನ್ಸ್ಟ್ರಕ್ಷನ್ ಡೊಮೈನ್, ಯಾರು ಕಲ್ತ್ಕೋತಾರೆ? ನೀವು ಹೇಳಿದ್ರಿ ಫಿಸಿಕಲ್ ಆಗಿ ಬೇಕಂತೇಳಿ, ಫಿಸಿಕಲ್ ಆಗಿ ಎಂಪ್ಲಾಯೀಸ್ ಬೇಕಂತೇಳಿ ನಾವು ಇದ್ರ ಟ್ರೈನಿಂಗ್ ಕೊಡ್ತಾ ಇದ್ದೀವಿ. ಕಂಪ್ಲೀಟ್ 3ನೇ ವರ್ಷದಲ್ಲಿ ಹ್ಯಾಂಡ್ಸ್ ಆನ್ ಟ್ರೈನಿಂಗ್ ಇರುತ್ತೆ. ಪ್ರಾಜೆಕ್ಟ್ಗೆ ಡೆಬ್ಯೂಟ್ ಮಾಡ್ತಾ ಇದ್ದೇವೆ, ಎಲ್ಲ ಕಲ್ತ್ಕೋತಾರೆ. ಸ್ಟೇಜ್ ವೈಸ್ ಮೆಟೀರಿಯಲ್ ಏನು, ಎಷ್ಟು ಬೇಕಿದೆ, ಸೊ ಪ್ರಾಜೆಕ್ಟ್ ಕಾಸ್ಟ್ ಏನಾಗುತ್ತೆ, ಪ್ಲ್ಯಾನಿಂಗ್ ಹೆಂಗೆ ಮಾಡೋದು, ಇಂಟೀರಿಯರ್ ಹೆಂಗೆ ಮಾಡೋದು, ಎಲ್ಲದೂ ಹೇಳ್ಕೊಡ್ತಾ ಇದ್ದೇವೆ. ಸೊ ಯಾಕೆಂದರೆ ಸರ್ ನನ್ನ ಪ್ರಕಾರ ನಿಲ್ದಲೇ ಇರೋ ಬಿಸ್ನೆಸ್ ಅಂದರೆ ಸೊ ಒಂದು ಕನ್ಸ್ಟ್ರಕ್ಷನ್, ಮೆಡಿಕಲ್ ಡೊಮೈನ್. ಸೊ ಯಾಕೆಂದರೆ ಮನೆ ಕಟ್ತಾನೆ ಇರ್ತೀವಿ, 30 ವರ್ಷ ಆದಮೇಲೆ ಅದನ್ನು ಬೀಳಿಸ್ಬೇಕು, ಹೊಸ್ದಾಗಿ ಕಟ್ಟಬೇಕು. ಸೊ ಯಾವತ್ತೂ ನಿಲ್ಲೋದಿಲ್ಲ ಇದು. ಸೊ ಹಾಗಾಗಿ ಮಕ್ಕಳನ್ನು ಸೊ ನಾನು ಹೇಳೋದೇನೆಂದರೆ ಸೊ ಲೈಕ್ ಉದ್ಯಮಶೀಲರಾಗಿ ಮಾಡಿ ಇನ್ನೊಂದಷ್ಟು ಜನಕ್ಕೆ ಕೆಲಸ ಕೊಡ್ತಕ್ಕಂಥ ಕೆಪಾಸಿಟಿ ಬೆಳೆಸ್ತಕ್ಕಂಥ ಒಂದು ಶಿಕ್ಷಣ ವ್ಯವಸ್ಥೆ ಬೇಕಿದೆ ಸರ್. ಯೂಶ್ವಲಿ BCom ಅಥವಾ BSc ಮಾಡಿದ ಮೇಲೆ ಮತ್ತೆ ಒಂದು ಡಿಗ್ರಿ ಅಂತ ಬರುತ್ತೆ. ಕೆಲಸಕ್ಕೆ ಹೋಗ್ಬೇಕಾದ್ರೆ ಮತ್ತೊಂದು ಕೋರ್ಸ್ ಮಾಡಬೇಕಾಗತ್ತೆ ನಾವು ಅಲ್ವಾ? ಏನೋ ಸ್ಕಿಲ್ ಕಲಿಬೇಕು ಅಥವಾ ಏನೋ ಒಂದು ಕೋರ್ಸ್ ಮಾಡಬೇಕಾಗುತ್ತೆ. ಬಟ್ ಇಲ್ಲಿ ಡಿಗ್ರಿ ಮುಗಿಯೋದ್ರೊಳಗಡೆ ನಿಮಗೆ 6 ಸ್ಕಿಲ್ಗಳನ್ನ ಕಲಿಸ್ತಾ ಇದ್ದಾರೆ. ನೀವು ಎಕ್ಸ್ಪರ್ಟೀಸ್ಗೋಸ್ಕರ ಇನ್ನಷ್ಟು ಟ್ರೈನಿಂಗ್ ತೊಗೊಂಡ್ರೆ ಅಥವಾ ಎಲ್ಲೋ ಹೋಗಿ ಕೆಲಸ ಮಾಡಿದ್ರೆ ಎಕ್ಸ್ಪರ್ಟೀಸ್ ತೊಗೊಂಡು ಆಮೇಲೆ ನೀವು ಪುನೀತ್ ಅವ್ರು ಹೇಳಿದಾಗೆ ಸ್ವಂತದ್ದು ಮಾಡ್ಬೋದು. ಸೊ ಆ ಥರದ ವಿಚಾರಗಳನ್ನ ಇದು ಅಹೆಡ್ ಆಫ್ ದ ಟೈಮ್ ಅಂತಾರಲ್ಲ, ಆ ಥರ ನೀವು ಯೋಚನೆ ಮಾಡಿದ್ದೀರ ಅಂತ ನನಗೆ ಸರ್. ಇದು ಮುಂದಾಲೋಚನೆ ಇಟ್ಕೊಂಡು ಎಸ್ಟಾಬ್ಲಿಷ್ಮೆಂಟ್ ಆಗಿರ್ತಕ್ಕಂಥ ಇನ್ಸ್ಟಿಟ್ಯೂಷನ್. ಇನ್ನೊಂದು ಏನಂದರೆ ನಮಗೆ ಹಣದ ಅವಶ್ಯಕತೆ ಡೆಫಿನೆಟ್ಲಿ ಇಲ್ಲ ಸರ್. ಯಾಕೆಂದರೆ ನಮ್ಮ ಜೀವನ ಕಟ್ಕೊಳ್ಳಿಕ್ಕೆ ನಮ್ಮದು ಕನ್ಸ್ಟ್ರಕ್ಷನ್ ಡೊಮೈನ್ ಸೂಪರ್ ಆಗಿದೆ, ಏನು
ತೊಂದರೆ ಇಲ್ಲ. ನಾವು ಹೊರಟಿದ್ದು ಸಮಾಜ ಕಟ್ಟಲಿಕ್ಕೆ, ಸಮಾಜಕ್ಕೆ ಏನಾದರೂ ಕೊಡಬೇಕಂತ ಹೇಳಿ. ಸೊ ನನಗೆ ಯಾವಾಗಲೂ ಇದು ಕಾಡೋದು ಏನಂದರೆ, ಸೊ ಈ ಯಂಗ್ಸ್ಟರ್ಸ್ ಏನಿದ್ದಾರೆ, ಸೊ ಸರಿಯಾದ ಮಾರ್ಗದರ್ಶನ ಸಿಗ್ತಾ ಇಲ್ಲ ಅಂತ ಹೇಳಿ. ಸರಿಯಾದ ಮಾರ್ಗದರ್ಶನ ಯಾವುದ್ರ ಬಗ್ಗೆ, ಜೀವನ ಕಟ್ಕೊಳ್ಳೋದ್ರ ಬಗ್ಗೆ ಸೊ ಸರಿಯಾದ ಮಾರ್ಗದರ್ಶನ ಸಿಗ್ತಾ ಇಲ್ಲ ಅಂತ ಹೇಳಿ. ಸೊ ಒಳ್ಳೆ ಮಾರ್ಗದರ್ಶನ ಸಿಕ್ತಂತ ಸೊ ಡೆಫಿನೆಟ್ಲಿ ವ್ಯಕ್ತಿ ಸಿಕ್ಕಿದ್ರೆ ಡೆಫಿನೆಟ್ಲಿ ಸೊ ಅವ್ರ ಜೀವನ ಅತ್ಯುನ್ನತ ಮಟ್ಟಕ್ಕೆ ಹೋಗುತ್ತೆ ಅನ್ನೋದು ಎರಡು ಮಾತಿಲ್ಲ. ಯಾಕೆಂದರೆ ಸೊ ನಾನು ಯಾವಾಗ ಸೊ ಬಿಸ್ನೆಸ್ಸಲ್ಲಿ ಲಾಸ್ ಆಗಿದ್ದೆ, ಸೊ ನಾನು ನೆನೆಸ್ಕೋಬೇಕಲ್ಲ ಸರ್ ಹೇಳ್ಕೊಟ್ಟವ್ರು. ಸತ್ಯ ಸರ್ ನಮಗೆ ಹೇಳ್ಕೊಟ್ಟಿದ್ದು ಮಾರ್ಕೆಟಿಂಗ್ ಸ್ಟ್ರಾಟಜೀಸ್ ಎಲ್ಲ ಏನಿದೆ, ವಿಡಿಯೋ ಮಾರ್ಕೆಟಿಂಗ್ ಇದೆಲ್ಲ ಸೊ ಯೂಸ್ ಆಗ್ತಾ ಇದೆ. ಅದು ಪ್ರಾಪರ್ ಮಾರ್ಗದರ್ಶನ. ಹಾಗೆ ಸೊ ನಮ್ಮ ಕಾಲೇಜಲ್ಲಿ ಓದ್ತಕ್ಕಂಥ ಮಕ್ಕಳಿಗೆ ಸೊ ಒಂದು ಪ್ರಾಪರ್ ಗೈಡೆನ್ಸ್ ಪ್ಲಸ್ ಅದ್ರ ಜೊತೆ ಒಂದು ಒಳ್ಳೆ ಸ್ಕಿಲ್ ಟ್ರೈನಿಂಗ್, ಸೊ ಎಲ್ಲದೂ ಆಗುತ್ತೆ. ಒಂದು ಖುಷಿ ವಿಚಾರ ಏನು ಗೊತ್ತಾ ಸರ್, ಸೊ ಒಂದು ಕೋರ್ಸ್ ಕೈ ಬಿಡ್ತು, ಒಂದು ಯಾವುದೋ ಸ್ಕಿಲ್ ಕೈ ಬಿಡ್ತು ಅಂದರೆ ಇನ್ನೊಂದು ಸ್ಕಿಲ್ ಕೈ ಹಿಡಿಯುತ್ತೆ ಇಲ್ಲ. ಯಾಕೆಂದರೆ 6 ಸ್ಕಿಲ್ಗಳನ್ನ ನಾವಿಲ್ಲಿ ಟ್ರೈನ್ ಮಾಡ್ತಾ ಇದ್ದೆ. ಇವಾಗ ಇಂಟೀರಿಯರ್ ಡಿಸೈನಿಂಗ್ ಕೈ ಕೊಡ್ತಾ ಇದೆ, ನನಗೆ ಯಾಕೋ ವರ್ಕ್ ಆಗ್ತಾ ಇಲ್ಲ ಅಂದರೆ ಅದಕ್ಕೆ ಕ್ಯಾನ್ ಗೋ ಫಾರ್ ಸೊ ವೆಬ್ ಡಿಸೈನಿಂಗ್ ಕೈ ಕೊಡ್ತಾ ಇದ್ದಾರೆ. ಸೋಷಿಯಲ್ ಮೀಡಿಯಾ ಮ್ಯಾನೇಜ್ಮೆಂಟ್ಗೆ ಸೊ ನಮ್ಮದು ಡಿಜಿಟಲ್ ಮಾರ್ಕೆಟಿಂಗ್ ಪ್ಲಾಟ್ಫಾರ್ಮ್ನ ಟ್ರೈನ್ ಮಾಡ್ತಾ ಇದ್ವಿ. ಸೊ ಅದು ಅವ್ರಿಗೆ ಅನುಕೂಲ ಆಗುತ್ತೆ. ಈ ನನಗನ್ಸುತ್ತೆ ಕೆಲವೊಂದು ಸಲ ಈ ಟೈಮಲ್ಲಿ ಯಾರಾದರೂ ನಾನು ನಿರುದ್ಯೋಗಿ ಇದ್ದೀನಿ ಅಂತಂದರೆ ಅವರು ಭಾಳ ದಡ್ಡರಿರ್ತಾರೆ, ಇಲ್ಲ ಕಣ್ಣು ಮುಚ್ಕೊಂಡಿರ್ತಾರೆ ಅಂತ ನನಗನ್ಸುತ್ತೆ. ಯಾಕಂದರೆ ಅವಕಾಶಗಳಿದೆ, ಕಲಿಬೇಕಷ್ಟೇ. ಹೌದು, ಕಲಿಯುವಂಥದ್ದು ಮಾಡಬೇಕು. ಇಲ್ಲಿ ಮನಸ್ಥಿತಿ ಅಷ್ಟೇ ಸರ್. ಸೊ ಇಲ್ಲಿ ನಿರುದ್ಯೋಗ ಅನ್ನೋದು ಸೊ ನಮ್ಮ ಪರಿಕಲ್ಪನೆ ಆ್ಯಂಡ್ ಮನಸ್ಥಿತಿ ಅಷ್ಟೇ. ಸೊ ನಾನು ಮಾಡಬೇಕು ಅಂತ ಹೊರಟ್ರೆ, ನಾನಿಲ್ಲ ಏನೋ ಸಾಧನೆ ಮಾಡಬೇಕು ಅಂತ ಹೊರಟ್ರೆ ಸೊ ಕೆಲಸಗಳು ನೂರಾರಿದೆ. ಸೊ ಅನಲೈಸ್ ಮಾಡಬೇಕು. ಸೊ ಯಾರಿಗಾದ್ರು ಪ್ರಾಪರ್ ಮಾರ್ಗದರ್ಶನ ತೊಗೋಬೇಕು. ಸೊ ನನ್ನಂಥ ಎಷ್ಟೋ ಜನ ಫೇಲ್ಯೂರ್ ಆದವ್ರಿಗೆ ಸೊ ಮಾರ್ಗದರ್ಶನ ತುಂಬ ಜನ ಇದ್ದಾರೆ, ತುಂಬ ಜನ ಹೇಳ್ಕೊಡೋರು ಇದ್ದಾರೆ. ಫೇಲ್ಯೂರ್ ಆದವರಿಂದ ಒಳ್ಳೆ ಮಾರ್ಗದರ್ಶನ ಸಿಗುತ್ತೆ. 100% ಸರ್, ಇಟ್ಸ್ ಅ ಮೈಲ್ ಸ್ಟೋನ್ ಅಂತ. ಯಾಕೆಂದರೆ ಸೊ ಯಾರು ಫೇಲ್ ಆಗಿರ್ತಾನೆ ಅವನಿಗೆ ನೂರಾರು ದಾರಿಗಳು ಗೊತ್ತಿರುತ್ತೆ ಸಕ್ಸಸ್ ಆಗೋದು. ಸಕ್ಸಸ್ ಆಗಿರೋನಿಗೆ ಒಂದೇ ದಾರಿ ಗೊತ್ತಿರೋದು ಹೆಂಗೆ ಸಕ್ಸಸ್ ಆಗಬೇಕು ಅಂತ. ಫೇಲ್ಯೂರ್ ಆಗಿರೋರಿಗೆ 100 ದಾರಿ ಗೊತ್ತಿರುತ್ತೆ, ನಾನು ಯಾವ ಕಡೆ ಕಾಲಿಟ್ಟರೆ ನಾನು ಫೇಲ್ ಆಗ್ತೀನಿ ಅಂತ ಹೇಳಿ. ಸೊ ದಟ್ ಸೊ ಆ ಥರದ ವ್ಯಕ್ತಿಗಳಿಂದ ಮಾರ್ಗದರ್ಶನ ಸಿಕ್ಕರೆ ಡೆಫಿನೆಟ್ಲಿ ಮಕ್ಕಳ ಜೀವನ ಬಂಗಾರ ಆಗುತ್ತೆ. ಸೊ ಇದು PUC ಮತ್ತು ಡಿಗ್ರಿ ಕಾಲೇಜ್ ಆಯಿತು. ಆದರೆ ಒಬ್ಬ ಉದ್ಯಮಿಗೆ ಕನಸುಗಳು ಮುಗಿಯಲ್ಲ, ಒಂದಾದ್ಮೇಲೆ ಒಂದು ಶುರು ಆಗ್ತಿರುತ್ತೆ ಒಬ್ಬ ಕನಸುಗಾರನಿಗೆ. ಸೊ ನೆಕ್ಸ್ಟ್ ಏನು ಪ್ಲಾನ್ ಮಾಡಿದ್ದೀರಾ ಸರ್? ಇವಾಗ ಸೊ ನನಗೆ ಅನಿಸಿರೋದು ಸೊ ಈಗ ಹೊಸದಾಗಿ ಒಂದು BBA LLB ಕೋರ್ಸ್ನ ಇಂಟ್ರಡ್ಯೂಸ್ ಮಾಡ್ತಾ ಇದ್ದೇವೆ. ಏನಕ್ಕೆ ಅಂದರೆ ಸೊ ಎಲ್ಲರೂ ನಾರ್ಮಲಿ ನಮ್ಮ ತುಮಕೂರು ಮತ್ತು ಸುತ್ತಮುತ್ತ ಅರೌಂಡ್ 150 ಕಿಲೋಮೀಟರ್ ರೇಡಿಯಸಲ್ಲಿ LLB ಕಾಲೇಜ್ಗಳ ಅವೈಲಬಿಲಿಟಿ ಇದೆ. ಬಟ್ ನಮ್ಮಲ್ಲಿರ್ತಕ್ಕಂಥದ್ದು ಕಾರ್ಪೊರೇಟ್ LLB. ದಟ್ ಮೀನ್ಸ್ ಸೊ ಅವರು ಲೀಗಲ್ ಪ್ರಾಕ್ಟೀಸ್ಗೂ ಹೋಗ್ಬೋದು, ಕಂಪ್ನಿಲಿ ಲೀಗಲ್ ಅಡ್ವೈಸರ್ ಆಗು ಅಪಾಯಿಂಟ್ ಆಗ್ಬೋದು. ಸೊ ಈ ಥರದ್ದೊಂದು ಕೋರ್ಸ್ನ ಸೊ ಹೊಸದಾಗಿರ್ತಕ್ಕಂಥ ಕೋರ್ಸ್ನ ಎಸ್ಟಾಬ್ಲಿಷ್ಮೆಂಟ್ ಮಾಡ್ತಾ ಇದ್ದೇವೆ ಸರ್. ಇದೆಲ್ಲದರ ಉದ್ದೇಶ ಒಂದೇ. ಸೊ ಅಲ್ಟಿಮೇಟ್ ಸೊ ವಿಷನ್ ಆಫ್ ಕೇಂಬ್ರಿಡ್ಜ್ ಅಥವಾ ಶ್ರೀ ಗುರು ರಾಘವೇಂದ್ರ ಎಜುಕೇಷನ್ ಟ್ರಸ್ಟ್ ಈಸ್ಟು ಸೊ ನಮ್ಮದೊಂದು ವೃದ್ಧಾಶ್ರಮ ಸೊ ಶಿರಾ ಹತ್ರ ಬರ್ತಾ ಇದೆ. ಸೊ ಅದನ್ನು ಪಾಲನೆ ಮತ್ತು ಪೋಷಣೆ ಮಾಡ್ತಕ್ಕಂಥದ್ದು. ಸೊ ಹಾಗಾಗಿ ಇದರಲ್ಲಿ ಸ್ವಾರ್ಥ ಇದೆ. ಅಂದರೆ ಸ್ವಾರ್ಥ ಏನಂದರೆ ಒಂದಷ್ಟು ಜನ ಸೊ ಯಾರಿಗೆ ಸೊ ಕೇರ್ ಸಿಕ್ಕಿಲ್ಲ, ಮಕ್ಕಳು ಬಿಟ್ಟಿದ್ದಾರೆ ಅಂತ ಹೇಳಲಿಕ್ಕಾಗೋದಿಲ್ಲ ಸರ್. ಯಾರಿಗೆ ಕೇರ್ ಸಿಕ್ಕಿಲ್ಲ, ಇಲ್ಲ ನನಗೆ ಇನ್ನೊಂದು ಚೂರು ಕೇರ್ ಜಾಸ್ತಿ ಬೇಕಿದೆ, ಸೊ ನಾನು ಇಲ್ಲಿರ್ತೀನಿ ಅಂದವ್ರಿಗೆ ಸೊ ಒಂದು ವೃದ್ಧಾಶ್ರಮ ಮಾಡ್ತಾ ಇದ್ದೇವೆ, ಫ್ರೀ ಉಚಿತವಾದ ವೃದ್ಧಾಶ್ರಮ. ಸೊ ಅದಕ್ಕೆ ಬೆನ್ನೆಲುಬಾಗಿ ನನ್ನ LLB ಕಾಲೇಜು ಮತ್ತು ನನ್ನ ಕೇಂಬ್ರಿಡ್ಜ್ ಸಂಸ್ಥೆ ನಿಂತ್ಕೊಳ್ಳುತ್ತೆ. ನನಗೆ ಒಂದೇ ಉದ್ದೇಶ ಸರ್, ಈ ಒಂದು ಸಂಸ್ಥೆ ಸೊ ಒಂದಷ್ಟು ಜನಕ್ಕೆ ಊರ್ಗೋಲಾಗಬೇಕು. ಸೊ ಆ ವೃದ್ಧಾಶ್ರಮಕ್ಕೂ ಹಾಗೆ ಸೊ ಜೊತೆಯಲ್ಲಿ ನಿಂತ್ಕೋಬೇಕು. ಪ್ಲಸ್ ಇದ್ರ ಜೊತೆ ಒಂದಷ್ಟು ಜನ ಕನಸು ಹೊತ್ತು ಇಲ್ಲಿಗೆ ಬರ್ತಾ ಇದ್ದಾರೆ. ಸೊ ಅವ್ರಿಗೆ ಜೀವನ ನಿಲ್ಲಿಸ್ಕೊಳ್ಳೋ ನಿಟ್ಟಿನಲ್ಲಿ ಸೊ ಒಂದು ಒಳ್ಳೆ ಸಂಸ್ಥೆ ಬಿಲ್ಡ್ ಮಾಡಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಇದನ್ನು ಸ್ಟಾರ್ಟ್ ಮಾಡಿದ್ವಿ. ಸೊ ಯಾವಾಗ ಒಂದು ವ್ಯವಸ್ಥೆಯಲ್ಲಿ ಪರಿಪೂರ್ಣತೆ ಮತ್ತು ಆ ತಾಕತ್ತಿರುತ್ತೆ, ಸಂಸ್ಥೆ ಬೆಳೀತಾ ಹೋಗುತ್ತೆ. ಸೊ ಆ ನಿಟ್ಟಿನಲ್ಲಿ ನೋಡಿದಾಗ ಫಸ್ಟ್ ಇಯರಲ್ಲಿ 350 ಅಡ್ಮಿಷನ್ ಇದ್ದಿದ್ದು ಇವತ್ತು 700 ಅಡ್ಮಿಷನ್ಗೆ 3ನೇ ವರ್ಷಕ್ಕೆ ಬಂದು ನಿಂತಿದೆ. ಸೊ ಖುಷಿ ಅನಿಸುತ್ತೆ. ಸೊ ಅದ್ರ ಜೊತೆಯಲ್ಲಿ ಜವಾಬ್ದಾರಿ ಜಾಸ್ತಿ ಅನಿಸುತ್ತೆ. ಯಾಕೆಂದರೆ ಕರ್ನಾಟಕದ ಜನತೆ ಸೊ ನಮ್ಮ ಮೇಲೆ ಸೊ ಒಂದು ನಂಬಿಕೆ ಇಟ್ಟು ಸೊ ಅವರ ಆಶೋತ್ತರಗಳನ್ನ ಸೊ ನಮ್ಮ ಮುಖಾಂತರ ಮಕ್ಕಳಿಗೆ ಸೊ ತಲುಪಿಸ್ಲಿಕ್ಕೆ ಹೊರಟಿದ್ದಾರೆ. ಸೊ ಯಾವಾಗಲೂ ನಾವು ಕೃತಜ್ಞರಾಗಿರ್ತೇವೆ, ನಮ್ಮನ್ನು ನಂಬಿ ಇಲ್ಲಿಗೆ ಅಡ್ಮಿಷನ್ ಮಾಡ್ತಾ ಇದ್ದಾರೆ. ಸೊ ತುಂಬ ಖುಷಿಯಾದ ವಿಚಾರ ಸರ್ ಅದು. ಸೊ ಪುನೀತ್ ಅವ್ರ ಜೊತೆ ಮಾತಾಡ್ತಾ ಇದ್ವಿ. ಅವ್ರ ಕನಸುಗಳನ್ನ ಅವರು ಬಿಚ್ಚಿಡ್ತಾ ಇದ್ರು, ಮುಂದಿನ ಯೋಜನೆಗಳನ್ನ ಹೇಳ್ತಾ ಇದ್ರು. ಬಟ್ ನಂಗೆ ಪದೇ ಕೇಳಿರುವಂಥ ಒಂದು ಶಬ್ದ ಏನಂದರೆ ಗ್ರಾಮೀಣ ವಿದ್ಯಾರ್ಥಿಗಳು. ಈಗ ನಾವು ಕೂಡ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳೇ. ಸೊ ಗ್ರಾಮೀಣ ಅಂದ ತಕ್ಷಣ ನಮಗೆ ಒಂದು ಸೈಮಲ್ಟೇನಿಯಸ್ ಆಗಿ ಬರುವಂಥ ಒಂದು ಶಬ್ದ ಹೇಳಿದ್ರೆ ಬಡತನ ಕೂಡ. ಯಾಕೆಂದರೆ ಅಲ್ಲಿ ರಿಸೋರ್ಸಸ್ ಕಡಿಮೆ ಇರುತ್ತೆ, ರೈತಾಪಿ ಜನ ಜಾಸ್ತಿ ಇರ್ತಾರೆ. ರೈತರಿಗೆ ಈಗಲೂ ಕೂಡ ಅವರ ಬೆಳೆಗೆ ಅವ್ರ ಬೆಲೆ ನಿರ್ಧಾರ ಮಾಡ್ಕೊಳ್ಳೋಂಥ ಸ್ಥಿತಿ ಇಲ್ಲ. ಹೀಗಾಗಿ ಫಿನಾನ್ಷಿಯಲಿ ತುಂಬ ವೀಕ್ ಆಗಿರ್ತಾರೆ ಗ್ರಾಮೀಣ ಭಾಗದಲ್ಲಿ ಭಾಳಷ್ಟು ಜನ, ಎಲ್ಲರೂ ಅಲ್ಲ. ಸೊ ಈಗ ನೀವು ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ನೀವು ಕೋರ್ಸ್ ಮಾಡ್ತಾಯಿದ್ದೀರಾ,
ಬಟ್ ಬಡತನ ಅಂದರೆ ನೀವು ಅವ್ರಿಗೆ ಫೀಸೇ ಕೊಡೋಕ್ಕಾಗಲ್ಲ ಅಂದಾಗ ಏನು ಮಾಡ್ತೀರಾ ನೀವು? ಸರ್ ಇವಾಗ ಸೊ ಒಳ್ಳೆ ವೆರಿ ಗುಡ್ ಕ್ವೆಶನ್ ಸರ್. ಸೊ ಇದು ನಮಗೂ ಯಾವಾಗಲೂ ಕಾಡ್ತಾ ಇರುತ್ತೆ. ಸೊ ಯಾಕೆಂದರೆ ನಾವು ಎಜುಕೇಷನ್ ಇನ್ಸ್ಟಿಟ್ಯೂಷನ್ ಎಲ್ಲರೂ ಅನ್ಕೊಂತಾರೆ ಸೊ ಇಲ್ಲ ಫೀಸ್ ತಗೋತಾರೆ ರನ್ ಮಾಡ್ತಾರೆ ಅಂತ ಹೇಳಿ. ಕೇಂಬ್ರಿಡ್ಜ್ ಕಾಲೇಜ್ ಅಂತ ಬಂದಾಗ ಸೊ ಇದು ಬರೀ ಹಣಕ್ಕಾಗಿ, ನಾನು ಆವಾಗಲೇ ಹೇಳಿದೆ ಹಣಕ್ಕಾಗಿ ಸ್ಥಾಪನೆ ಮಾಡಿದಂಥ ಸಂಸ್ಥೆ ಅಲ್ಲ ಅಂತೇಳಿ. ಈ ವರ್ಷ 2026-27ನೇ ಸಾಲಿಗೆ ಬ್ರಾಂಚ್ 2 ಅಂತ ಹೇಳಿಬಿಟ್ಟು ಒಂದು ಸೊ ಕೇಂಬ್ರಿಡ್ಜ್ ಕಾಲೇಜ್ ಬ್ರಾಂಚ್ 2 ಅಂತ ಓಪನ್ ಮಾಡಿದ್ದಾರೆ ಪಿ ಯು ಕಾಲೇಜ್ನಲ್ಲಿ. ಸೊ ಇದರಲ್ಲಿ ಏನಂದರೆ ಯಾರು 90% ಮೇಲಿರ್ತಾರೆ ಅವ್ರಿಗೆ ಮೊದಲನೇ ವರ್ಷ ಫ್ರೀ ಎಜುಕೇಷನ್ ಪ್ರೊವೈಡ್ ಮಾಡ್ತಾ ಇದ್ದೇವೆ, ಗ್ರಾಮೀಣ ವಿದ್ಯಾರ್ಥಿಗಳು. ಎಸ್, 2ನೇ ವರ್ಷ ಫೀಸ್ ಕಟ್ಕೋಬೇಕು. ಅದು ಫೀಸ್ ಏನಿದೆ ಸೊ ತುಂಬ ಮಿನಿಮಲ್ ಇರುತ್ತೆ. ಮೊದಲನೇ ವರ್ಷ ಕಾಮರ್ಸ್ಗೆ ಒಂದು 25,000-30,000 ಸಾವಿರ, ಸೈನ್ಸ್ಗೆ ಒಂದು 30,000-40,000 ಸಾವಿರ ಅಷ್ಟೇ ಇರುತ್ತೆ. ಇದರಲ್ಲಿ ಒಂದು ಸ್ಕಿಲ್ ಬೇಸ್ಡ್ ಎಜುಕೇಷನ್ನು ಆ್ಯಡ್ ಮಾಡಿರ್ತೇವೆ. ಪ್ಲಸ್ ಸರ್ ನಾವು ಬೇರೆ ಊರಿಂದ ಇದ್ದೀವಿ, ಹೆಂಗೆ ಸರ್ ಮಾಡೋದು, ನಿಮ್ಮ ಹಾಸ್ಟೆಲ್ ಓದ್ಸೋಕ್ಕೆ ಹಾಸ್ಟೆಲ್ ಫೀಸ್ ಕಟ್ಟಬೇಕಾಗತ್ತೆ ಅಂತಾರೆ. ಸರ್ ಯಾರು 90% ಎತ್ಕೊಂಡು ಬರ್ತಾರೆ, ಯಾರು 10th 90% ಸೊ ಔಟ್ ಮಾಡ್ಕೊಂಡು ಬರ್ತಾರೆ, ಗೌರ್ಮೆಂಟ್ ಹಾಸ್ಟೆಲ್ಲು ಎಸ್ಪೆಷಲಿ ತುಮಕೂರಲ್ಲಿ ಫ್ರೀ ಆಫ್ ಕಾಸ್ಟಲ್ಲಿ ಸಿಗುತ್ತೆ. ಸೊ ಅದಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ಫೆಸಿಲಿಟಿನೂ ನಾವೇ ಟೇಕ್ ಕೇರ್ ಮಾಡ್ತೀವಿ. ಅಂದರೆ ಅವ್ರಿಗೆ ಒಂದು 25,000-30,000 ಕಾಮರ್ಸ್ ಎಜುಕೇಷನ್ ಕಂಪ್ಲೀಟ್ ಆಗಿಬಿಡುತ್ತೆ, ಒಂದು 40,000 ಸೈನ್ಸ್ ಎಜುಕೇಷನ್ ಕಂಪ್ಲೀಟ್ ಆಗಿಬಿಡುತ್ತೆ. ಸೊ ಇದ್ರ ಜೊತೆ ಹಾಸ್ಟೆಲ್ ಫೆಸಿಲಿಟಿ ಸೊ ಫ್ರೀ ಆಫ್ ಕಾಸ್ಟ್ ಅಂದರೆ ಲೈಕ್ ಗೌರ್ಮೆಂಟ್ ಹಾಸ್ಟೆಲ್ದು ಏನಿದೆ ಸೊ ನಾವೇ ಅಲೈನ್ ಮಾಡ್ತೇವೆ ಸರ್. ಒಂದೇ ಸರ್ ಸೊ ಮಕ್ಕಳಿಗೆ ಏನೆಲ್ಲ ಬೆನಿಫಿಟ್ ಮಾಡ್ಬೋದು ಗ್ರಾಮೀಣ ವಿದ್ಯಾರ್ಥಿಗಳಿಗೆ ಎಲ್ಲದೂ ಮಾಡ್ಕೊತಾ ಹೋಗ್ತಾ ಇದೆ. ಪ್ಲಸ್ ಇದ್ರ ಜೊತೆಯಲ್ಲಿ ಗ್ರಾಮೀಣ ವಿದ್ಯಾರ್ಥಿಗಳು ನಮ್ಮಲ್ಲಿ ಬಂದು ಸೊ ಓದಿ ಸೆಕೆಂಡ್ ಇಯರಲ್ಲಿ 95% ಸೊ ಸ್ಕೋರ್ ಮಾಡಿದ್ರೆ ಸೊ ಅವ್ರದ್ದು ಟ್ಯೂಷನ್ ಫೀಸ್ ಏನಿದೆ ಸೊ ಅದು ರಿವಾರ್ಡ್ ರೂಪದಲ್ಲಿ ಅವ್ರಿಗೆ ಸೊ ತಿರ್ಗಾ ವಾಪಸ್ ಸೊ ಕೊಡ್ತಕ್ಕಂಥದ್ದು. ಸರ್ ದೊಡ್ಡ ಕನಸಿದೆ. ನಾವು ಸ್ಟಾರ್ಟ್ ಮಾಡಿದ್ದೆ ಈ ಇನ್ಸ್ಟಿಟ್ಯೂಷನ್ನ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ರಾಯಚೂರು, ಗುಲ್ಬರ್ಗ, ದಾವಣಗೆರೆ, ಹುಬ್ಳಿ ಸೊ ಈ ಸೊ ಪ್ಲಸ್ ಇದ್ರ ಜೊತೆ ಮಧುಗಿರಿ, ಪಾವಗಡ, ಶಿರಾ ಈ ಥರದ್ದು ಭಾಗಗಳಲ್ಲಿ ಸೊ ಈ ಥರದ್ದು ಎಜುಕೇಷನ್ ಏನಿದೆ, ಸ್ಕಿಲ್ ಬೇಸ್ಡ್ ಎಜುಕೇಷನ್ ಏನಿದೆ ಸೊ ಇಂಟೀರಿಯರ್ ಡಿಸೈನಿಂಗ್, ವೆಬ್ ಡಿಸೈನಿಂಗ್, ಆಟೋಕ್ಯಾಡ್, ಸೊ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಸೊ ಎಂಟರ್ಪ್ರಿನರ್ಶಿಪ್ ಸ್ಕಿಲ್ಸ್ಗಳನ್ನ ಟ್ರೈನ್ ಮಾಡ್ತಕ್ಕಂಥ ಸಂಸ್ಥೆಗಳು ಎಲ್ಲೂ ಇಲ್ಲ. ಸೊ ಆ ಥರದವ್ರಿಗೆ ಸೊ ಈ ಫೀಸ್ ಕೈಗೆಟ್ಕಬೇಕು, ಸೊ ಅವ್ರಿಗೂ ಹೊರೆ ಆಗಬಾರ್ದು ಪೇರೆಂಟ್ಸ್ಗೆ. ಸೊ ಆ ನಿಟ್ಟಿನಲ್ಲಿ ನಾವು ಕೇಂಬ್ರಿಡ್ಜ್ ಕಾಲೇಜ್ ಬ್ರಾಂಚ್ 2 ಅಂತ ಮಾಡಿದ್ದೇವೆ. ಇಲ್ಲಿ ಅವ್ರಿಗೆ ಮಿನಿಮೈಸ್ಡ್ ಫೀಸ್ ಇದೆ, ಸೊ ಜಾಸ್ತಿ ಫೀಸ್ ಇಲ್ಲ, ಹೊರೆ ಇಲ್ಲ. ಪ್ಲಸ್ ಇದ್ರ ಜೊತೆಯಲ್ಲಿ ಸೊ ಈ ಎರಡೂ ಪ್ರೋಗ್ರಾಮ್ ಬ್ರಾಂಚ್ 1 ಮತ್ತು ಬ್ರಾಂಚ್ 2 ಅಂದರೆ ಕೇಂಬ್ರಿಡ್ಜ್ ಕಾಲೇಜ್ ಬ್ರಾಂಚ್ 1, ಕೇಂಬ್ರಿಡ್ಜ್ ಕಾಲೇಜ್ ಬ್ರಾಂಚ್ 2 ಎರಡರಲ್ಲೂ ಸಹ ಸೊ ಎಜುಕೇಷನ್ ಲೋನ್ ಫೆಸಿಲಿಟಿನ ಮಾಡಿದ್ದೇವೆ. ಸೊ ಇವನ್ BCom ಇರ್ಬೋದು, BSc ಇರ್ಬೋದು, ಅಥವಾ PU ಪ್ರೋಗ್ರಾಮಲ್ಲಿ ಬರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಆದಮೇಲೆ ಸೊ ಏನೋ ಲೋನ್ ಕಟ್ತಕ್ಕಂಥ ಸೊ ವ್ಯವಸ್ಥೆ. ಸೊ ಅಥವಾ ಇಲ್ಲ ಸರ್ ನಾವು ಇವಾಗ ಸೊ ಫೀಸ್ ಕಟ್ಟಲಿಕ್ಕೆ ಸೊ ಏನೋ ನಮಗೊಂದು ಸ್ವಲ್ಪ ಇನ್ಸ್ಟಾಲ್ಮೆಂಟ್ಸ್ ಬೇಕು, ಅದನ್ನು ಕೂಡ ಸೊ ಅವೈಲ್ ಮಾಡಿದ್ದೇವೆ. ಅವ್ರಿಗೆ ಹೊರೆ ಆಗ್ದಂಗೆ ಶಿಕ್ಷಣನೂ ಮುಗಿಸ್ತಾ ಖುಷಿಯಾಗಿ ಹೋಗ್ತಾ. ನಾವು ಅವಾಗಲೇ ನೋಡ್ತಾ ಇದ್ವಿ ಸರ್ ಎಲ್ಲ ವಿದ್ಯಾರ್ಥಿಗಳು ಸೊ ಮೆಜಾರಿಟಿ ನಾವು ನೋಡಿದಾಗ ಹುಬ್ಳಿ, ಧಾರವಾಡ, ಸೊ ದಾವಣಗೆರೆ, ಕೋಲಾರ, ಬೆಂಗಳೂರು, ಮೈಸೂರು ಈ ಭಾಗದಿಂದ ಬಂದಿದ್ದಾರೆ. ಅದು ಅಲ್ಲಿಂದ ಕುಗ್ರಾಮದಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳು. ಸೊ ಹಾಗಾಗಿ ಸೊ ನಾವು ಅವ್ರನ್ನೂ ಅವಲೋಕನ ಮಾಡಿ ಸೊ ಅವರಿಗೆ ಬೇಕಾದಂಥ ಸೊ ಒಂದು ಸೊ ಫೀಸ್ ನೀವು ಹೇಳಿದ್ರಲ್ಲ ಬ್ರಾಂಚ್ 2 ಅಂತ ಹೇಳಿದ್ರಲ್ಲ ನೀವು, ಬ್ರಾಂಚ್ 2 ಅದರಲ್ಲಿ ಫೀಸ್ ಕಡಿಮೆ ಅಂದರೆ ಅದಕ್ಕೆ ಎಜುಕೇಷನ್ ಡಿಫ್ರೆನ್ಸ್ ಇರುತ್ತಾ? ಏನು ಡಿಫ್ರೆನ್ಸ್ ಇಲ್ಲ ಸರ್. ಸೊ ಎಜುಕೇಷನ್ ಏನು ಡಿಫ್ರೆನ್ಸ್ ಆಗಲ್ಲ. ಸೊ ಈ ಸ್ಕಿಲ್ ಬೇಸ್ಡ್ ಎಜುಕೇಷನ್ಸ್ ಏನಿದೆ ಅವರಿಗೆ ಬೇಕಾಗಿರ್ತಕ್ಕಂಥ 2 ಸ್ಕಿಲ್ ಬೇಸ್ಡ್ ಎಜುಕೇಷನ್ನ 2 ವರ್ಷದಲ್ಲೂ ಫೀಡ್ ಮಾಡ್ತೇವೆ. ಪ್ಲಸ್ ಅದ್ರ ಜೊತೆಯಲ್ಲಿ ಅವ್ರಿಗೆ ರೆಗ್ಯುಲರ್ ಅಕಾಡೆಮಿಕ್ ಪ್ರೋಗ್ರಾಮ್ಸ್ ಏನಿದೆ ಸೊ ಸಾಂಗವಾಗಿ ರನ್ ಆಗುತ್ತೆ. ಸೊ ಇಲ್ಲಿ ಏನಿರುತ್ತೆ 6 ಇರುತ್ತೆ, ಅಲ್ಲಿ ಅವ್ರಿಗೆ 2 ಸಿಗುತ್ತೆ. ಅವ್ರು ಅದನ್ನು ಚೂಸ್ ಮಾಡ್ಕೋಬಹುದು, ಅವ್ರು ಯಾವ್ದು ಬೇಕಾದ್ರೂ ಚೂಸ್ ಮಾಡ್ಬೋದು. ಹೌದು, ಅದ್ರಲ್ಲಿ ಲಾಸ್ ಅಂತ ಲಾಸ್ 100% ಇಲ್ಲ ಸರ್. ಯಾಕೆಂದ್ರೆ ಇವತ್ತು ಒಂದು ಡಿಜಿಟಲ್ ಮಾರ್ಕೆಟಿಂಗ್ ನಾನು ಕಲಿಬೇಕು ಅಂದ್ರೆ 1.5 ಲಕ್ಷ ಇದೆ, ಇಂಟೀರಿಯರ್ ಡಿಸೈನಿಂಗ್ ಕಲಿಬೇಕು ಅಂದ್ರೆ 1.5-2 ಲಕ್ಷ ಇದೆ, ಅಥವಾ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕಲಿಬೇಕಂದ್ರೆ 75-80 ಸಾವಿರ ಇದೆ. ಸೊ ಎಲ್ಲ ಇನ್ಕ್ಲೂಡಿಂಗ್ PU ಪ್ರೋಗ್ರಾಮ್ ಪ್ಲಸ್ ಸರ್ಟಿಫಿಕೇಶನ್ ಪ್ರೋಗ್ರಾಮ್ ಎರಡೂ ಸೇರಿಸಿ ಇಟ್ಸ್ ಅಫೋರ್ಡಬಲ್ ಸರ್, ಅಫೋರ್ಡಬಲ್ ಫೀಸ್ ಸ್ಟ್ರಕ್ಚರ್. ಇನ್ನು ಆಲ್ಮೋಸ್ಟ್ ಕೊನೆಯದಾಗಿ ನಾನು ಏನು ಕೇಳ್ಬೇಕು ಅನ್ಕೊಂಡೆ ಅಂದರೆ ಪುನೀತ್ ಅವರೇ, ಒಂದು ಸೇನಾಧಿಪತಿ ಹಿಂದೆ ಒಂದು ಒಳ್ಳೆ ಸೈನ್ಯ ಇರಬೇಕಾಗುತ್ತೆ. ನೀವು ಹೇಳಿದ್ರಿ ನಿಮ್ಮ ಕೇಂಬ್ರಿಡ್ಜ್ ಕುಟುಂಬ ಅಂತಾನೆ ನೀವು ಹೇಳಿದ್ರಿ. ಓಕೆ, ಸೊ ನಿಮ್ಮ ಕನಸಿಗೆ ಸಾಥ್ ಕೊಡುವಂಥ ವ್ಯಕ್ತಿಗಳು ಏನಿದೆ ಸರ್ ಇಲ್ಲಿ? ಸೊ ನಮ್ಮ ಟೀಮ್ ಸೊ ಅಂದರೆ ಟೀಮ್ ಅನ್ನೋದಕ್ಕಿಂತ ಹೆಚ್ಚಾಗಿ ನನ್ನ ಫ್ಯಾಮಿಲಿ ಏನಿದೆ, ಕೇಂಬ್ರಿಡ್ಜ್ ಫ್ಯಾಮಿಲಿ ಏನಿದೆ ಸೊ ಅದೇ ನನ್ನ ಕನಸೇನಿದೆ ಅದನ್ನು ಮುಂದೆ ಹೊತ್ತು ಎತ್ಕೊಂಡು ಹೋಗ್ತಾ ಇದ್ದಾರೆ. ಸೊ ಒಂದಿನೂ ಎಲ್ಲೂ ಫೇಲ್ಯೂರ್ ಆಗಿದ್ದಿಲ್ಲ ಅದರಲ್ಲಿ. ಸೊ ಪ್ರಿನ್ಸಿಪಲ್ ಪೃಥ್ವಿರಾಜ್ ಚೌಹಾಣ್ ಅಂತ ಇದ್ದಾರೆ, ಸೊ ವೈಸ್ ಪ್ರೆಸಿಡೆಂಟ್ ಸೊ ಅನುಪಾ ಮೇಡಮ್, ಶಿ ಇಸ್ ಗಿವಿಂಗ್ ಅ ಸಾಥ್. ಸೊ ಪ್ರತಿದಿನ ಪ್ರತಿ ಕ್ಷಣ ಸೊ ಸ್ಟೂಡೆಂಟ್ಸ್ಗಳ ಜೊತೆಯಲ್ಲಿ ನಿಂತ್ಕೊಂಡು ಅವ್ರನ್ನ ಬೆಳಗ್ಗೆ ಎಬ್ಬರಿಸೋದ್ರಿಂದ ಹಿಡಿದು ರಾತ್ರಿ 11:30ವರೆಗೂ ಸೊ ಅವ್ರಿಗೆ ಓದಿಸಿ ಮಲಗಿಸೋವರೆಗೂ
ಸ್ಟೂಡೆಂಟ್ಸ್ವರೆಗೂ. ಸೊ ನಮ್ಮವ್ರಿಗೂ ಮ್ಯಾನೇಜ್ಮೆಂಟ್ವರೆಗೂ ಏನು ತರದೆ ಸೊ ಇಲ್ಲಿವರೆಗೂ ಇದು 3ನೇ ವರ್ಷ ಒಂದು ಸರಿನೂ ನನಗೆ ಯಾವುದು ಸೊ ಕಾಲ್ಸ್ ಬಂದಿಲ್ಲ ಇಲ್ಲಿವರೆಗೂ. ಸೊ ಅಷ್ಟು ಪರಿಪೂರ್ಣವಾಗಿ ಸೊ ಮುನ್ನಡೆಸ್ತಕ್ಕಂಥ ಸಾರಥಿಗಳು ನಮ್ಮ ಜೊತೆಲಿದ್ದಾರೆ. ಪ್ಲಸ್ ಅದ್ರ ಜೊತೆ ನನ್ನ ಟೀಚಿಂಗ್ ಟೀಮ್ ಬಗ್ಗೆ ಹೇಳೋದಾದರೆ ಫುಲ್ಲಿ ಡೆಡಿಕೇಟೆಡ್ ಟೀಚಿಂಗ್ ಟೀಮ್. ಸೊ ಯಾವಾಗ ಡೆಡಿಕೇಟೆಡ್ ಟೀಚಿಂಗ್ ಟೀಮ್ ಅಂತ ಗೊತ್ತಾಗುತ್ತೆ ಅಂದರೆ ಆ ರಿಸಲ್ಟ್ಸ್ ನೋಡಿದಾಗ ಸರ್. ಯಾಕೆಂದರೆ ಸೊ ಈ 96-97% ತೊಗೊಂಡು ಇರೋ ವಿದ್ಯಾರ್ಥಿಗಳು ಏನು 10th ಬರ್ತಾರೆ ಅವ್ರನ್ನ ತೊಗೊಂಡು ರನ್ ಮಾಡೋ ಇನ್ಸ್ಟಿಟ್ಯೂಷನ್ಸ್ ಬೇರೆ. ಸೊ ಅವ್ರಿಗೆ ಸೊ 95% ತೆಗೆದಲ್ಲಿ ಸೊ ಏನು ದೊಡ್ಡದು ಅನ್ಸಲ್ಲ. ಬಟ್ 60% ತೆಗೆದು ಅವ್ರನ್ನ ಸೊ 90%ಗೆ ತೊಗೊಂಡೋಗೋದಿದೆಯಲ್ಲ, ಸೊ ಇದು ನನ್ನ ಪ್ರಕಾರ ಸೊ ಇದು ಒಂದು ಒಳ್ಳೆ ಟೀಚರ್ಸ್ ಸಾಧನೆ ಪ್ಲಸ್ ಮಕ್ಕಳ ಸಾಧನೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಾವು ಸೊ ವಿ ಕ್ಯಾನ್ ಗಿವ್ ನಮ್ಮ ಕಡೆಯಿಂದ ಮ್ಯಾನೇಜ್ಮೆಂಟ್ ಕಡೆಯಿಂದ ನಾವು ಸೊ ಅವ್ರಿಗೆ ಇನ್ಫ್ರಾಸ್ಟ್ರಕ್ಚರ್ ಇರ್ಬೋದು ಅಥವಾ ಟೀಚಿಂಗ್ ಟೀಮ್ದು ಫೆಸಿಲಿಟೇಟ್ ಮಾಡ್ಬೋದು. ಸೊ ಫಲಗಳೇನಿದೆಯಲ್ಲ ಸೊ ಅದನ್ನು ಸೊ ರೂಪಿಸ್ತಕ್ಕಂಥದ್ದು ಸೊ ಟೀಚರ್ಸ್ ಮತ್ತು ಸ್ಟೂಡೆಂಟ್ಸ್. ಅದರಲ್ಲಿ ನಾವು ಮ್ಯಾನೇಜ್ಮೆಂಟ್ ಅವರಿಗೆ ಆಭಾರಿಗಳಾಗಿದ್ದೇವೆ ಸರ್. ನಾನು ಪುನೀತ್ ಅವ್ರ ಜೊತೆ ಮಾತಾಡ್ತಾ ಇದ್ದೆ. ಕೇಂಬ್ರಿಡ್ಜ್ PU ಕಾಲೇಜ್, ಕೇಂಬ್ರಿಡ್ಜ್ ಇನ್ಸ್ಟಿಟ್ಯೂಷನ್ ಇದರ MD ಮತ್ತು ಫೌಂಡರ್. ಸೊ ಇದು ಒಂದು ಬರೀ ಎಜುಕೇಷನ್ ಬಗ್ಗೆ ಮಾತಾಡದೆ ಇಡೀ ಲೈಫ್ ಬಗ್ಗೆ ಮಾತಾಡುವಂಥದ್ದು, ವಿಶೇಷವಾಗಿ ವಿದ್ಯಾರ್ಥಿಗಳ ಲೈಫ್ ಬಗ್ಗೆ ಮಾತಾಡುವಂಥದ್ದು ಭಾಳ ಒಳ್ಳೆಯದು ನನಗನ್ಸುತ್ತೆ. ಯಾಕೆಂದರೆ ಒಂದು ಸರ್ಟಿಫಿಕೇಟ್ ಕೊಟ್ಟು ಕಳಿಸೋದಿದೆಯಲ್ಲ ಅದು ಒಂದು ಕಾಲಕ್ಕೆ ಸರಿಯಾಗಿತ್ತು. ಬಟ್ ಈಗಿನ ಕಾಲಕ್ಕೆ ಅದು ಸರಿಯಲ್ಲ. ಈಗಿನ ಕಾಲಕ್ಕೆ ಸರ್ಟಿಫಿಕೇಟ್ ಅಲ್ಲ, ಸ್ಕಿಲ್ ಏನು ಕಲಿಸಿದ್ದೀರಾ ನೀವು. ನಾಳೆ ಹೋಗಿ ಆ ವಿದ್ಯಾರ್ಥಿ ನಾನು ಕೆಲಸ ಮಾಡ್ತೀನಿ ಅಂತಂದಾಗ ಯಾರು ಆತನಿಗೆ ಕೆಲಸ ಕೊಡ್ತಾರೆ, ಆತನಿಗೆ ಏನು ಕೆಲಸ ಗೊತ್ತಿದೆ ಅನ್ನೋದು ಪ್ರಶ್ನೆ ಬರುತ್ತೆ. ಹೀಗಾಗಿ ಆ ಪ್ರಶ್ನೆನ ಅಂದರೆ ಅದಕ್ಕೆ ಉತ್ತರ ಕೊಡುವಂಥ ಪ್ರಯತ್ನವನ್ನು ಈ ಒಂದು ಇನ್ಸ್ಟಿಟ್ಯೂಷನ್ ಏನು ಶುರು ಮಾಡಿದೆ ಭಾಳ ಒಳ್ಳೆಯದು ಅನಿಸುತ್ತೆ ನನಗೆ. ಕೇಂಬ್ರಿಡ್ಜ್ PU ಕಾಲೇಜ್ ಮೆಳೆಕೋಟೆ ರೋಡಲ್ಲಿದೆ. ಕೇಂಬ್ರಿಡ್ಜ್ PU ಕಾಲೇಜ್ ಇದೆ, ಕೇಂಬ್ರಿಡ್ಜ್ ಡಿಗ್ರಿ ಕಾಲೇಜು ಇದೆ, BSc BCom, PUಸ್ನಲ್ಲೂ ಕಾಮರ್ಸ್ ಮತ್ತು ಸೈನ್ಸ್ ಇದೆ. ಈಗ ಅವರು LLB ಪ್ರೋಗ್ರಾಮ್ ಮಾಡ್ತಾರೆ. LLB ಅಂದರೆ BBA ಪ್ಲಸ್ LLB, BBA LLB ಪ್ಲಸ್ 3 years LLB ಎರಡೂ ಇದೆ. ಎಸ್. ಸೊ PU ಆದಮೇಲೆ ಬರ್ತಕ್ಕಂಥ LLB ಕೋರ್ಸು ಪ್ಲಸ್ ಅದ್ರ ಜೊತೆ ಡಿಗ್ರಿ ಆದಮೇಲೆ ಬರ್ತಕ್ಕಂಥ LLB ಕೋರ್ಸ್ 3 ವರ್ಷದ್ದು ಅದು ಕೂಡ ಇದೆ. ಸೊ ಹೀಗೆ ಒಂದು ಸಮಗ್ರ ದೃಷ್ಟಿಕೋನ ಇಟ್ಕೊಂಡು ಮಾಡಿರುವಂಥ ಒಂದು ಎಜುಕೇಷನ್ ಇನ್ಸ್ಟಿಟ್ಯೂಷನ್ ಇದು. ನಾನು ಮೊದಲನೇದಾಗಿ ಧನ್ಯವಾದಗಳನ್ನ ಹೇಳ್ತೀನಿ ಪುನೀತ್ ಅವ್ರಿಗೆ. ತುಂಬ ಧನ್ಯವಾದ. ಥ್ಯಾಂಕ್ ಯು ಸರ್. ಮಾತಾಡಿದ್ರಿ. ಥ್ಯಾಂಕ್ ಯು. ನಿಮ್ಮ ಕನಸುಗಳು ಏನಿದೆ ಅಂದರೆ ಸೊಸೈಟಿ ಕನಸುಗಳು ಯಾರಿಗಿರ್ತವೆ ಅವರಿಗೆ ಜನ ಯಾವಾಗಲೂ ಅವ್ರ ಜೊತೆ ಸಾಥ್ ಕೊಡ್ತಾರೆ. ಗೌರಿಶಕ್ಕಿ ಸ್ಟುಡಿಯೋ ಕೂಡ ನಿಮ್ಮ ಜೊತೆಗೆ ಯಾವಾಗಲೂ ಇರುತ್ತೆ ಅಂತ ಹೇಳ್ತಾ ತುಂಬ ಧನ್ಯವಾದ ನಮ್ಮ ಜೊತೆ ಮಾತಾಡಿದೆ ಪುನೀತ್ ಅವರು. ಒಳ್ಳೆಯದಾಗಲಿ ನಿಮಗೆ ಮತ್ತು ನಿಮ್ಮ ವಿದ್ಯಾರ್ಥಿಗಳಿಗೆ, ನಿಮ್ಮ ತಂಡಕ್ಕೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ನಿಮಗೂ ಸಹ ಶ್ರೀ ಗುರು ರಾಘವೇಂದ್ರ ಎಜುಕೇಷನ್ ಟ್ರಸ್ಟ್ ಮತ್ತು ಕೇಂಬ್ರಿಡ್ಜ್ ಕಾಲೇಜ್ ಸೊ ತುಮಕೂರು ಕಡೆಯಿಂದ ತುಂಬ ಹೃದಯದ ಸೊ ಧನ್ಯವಾದಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಸೊ ಪ್ರೀತಿ ಇಟ್ಟು ಕರ್ನಾಟಕದ ಜನತೆಗೆ ಸೊ ನಮ್ಮನ್ನು ಸೊ ಏನೋ ಅರ್ಪಿಸ್ಲಿಕ್ಕೆ ಸೊ ಅಂದರೆ ನಮ್ಮ ಬಗ್ಗೆ ಹೇಳಲಿಕ್ಕೆ ಬಂದಿದ್ರಿ. ನಾವು ನಿಮಗೆ ತುಂಬ ಆಭಾರಿಗಳಾಗಿದ್ದೇವೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ವೆರಿ ಮಚ್. ಸೊ ಸ್ನೇಹಿತರೆ, ಇದು ತುಮಕೂರಿನ PU ಕೇಂಬ್ರಿಡ್ಜ್ ಕಾಲೇಜ್ ಕುರಿತಾಗಿ, ಡಿಗ್ರಿ ಕಾಲೇಜ್ ಕುರಿತಾಗಿ ಮಾತಾಡಿರುವಂಥ ವಿಡಿಯೋ. ಯಾರಿಗೆಲ್ಲ ಇಲ್ಲಿ ಅಡ್ಮಿಷನ್ ತೊಗೋಬೇಕು ಅಂತ ಆಸಕ್ತಿ ಇದೆಯೋ ಅಂಥವ್ರೆಲ್ಲ ದಯವಿಟ್ಟು ಕೆಳಗಡೆ ಕೊಟ್ಟಿರುವಂಥ ಫೋನ್ ನಂಬರ್ಗಳನ್ನ, ನಮ್ಮ ಸ್ಕ್ರೀನ್ ಮೇಲೆ ಕೂಡ ನಂಬರ್ ಇರುತ್ತೆ, ಸಂಪರ್ಕಿಸಿ ಮತ್ತು ಇಲ್ಲಿ ಬಂದು ಒಂದು ಸಲ ಭೇಟಿ ಮಾಡಿ, ಇಲ್ಲಿನ ಫ್ಯಾಕಲ್ಟಿನ ಮೀಟ್ ಮಾಡಿ, ಪ್ರಿನ್ಸಿಪಲ್ ಮೀಟ್ ಮಾಡಿ, ಅದಾನಂತರ ನೀವು ಅಡ್ಮಿಷನ್ ಮಾಡಬಹುದು. ಒಟ್ಟಾರೆಯಾಗಿ ಅವರು ಹೇಳಿರುವಂಥ ಒಂದು ಮಾತುಗಳಲ್ಲಿ ಅದು ಒಂದು ಭಾಳ ರಿಲೆವೆಂಟ್ ಮಾತಂದರೆ ಏನಂದರೆ ಸ್ಕಿಲ್ ಇದೆಯಲ್ಲ ಅದು ಇಟ್ಸ್ ಮೋರ್ ಇಂಪಾರ್ಟೆಂಟ್ ದ್ಯಾನ್ ಯುವರ್ ಸರ್ಟಿಫಿಕೇಟ್. ಸೊ ಅದನ್ನು ದೃಷ್ಟಿಲಿ ಇಟ್ಕೊಂಡು ನೀವು ನಿರ್ಧಾರ ಕೈಗೊಳ್ಳಿ ಅಂತ ಹೇಳ್ತಾ ಇವತ್ತಿನ ಈ ಮಾತುಕತೆ ಮುಗಿಸ್ತಾನೆ. ನೋಡ್ತಾರೆ ಗೌರಿಶಕ್ಕಿ ಸ್ಟುಡಿಯೋ, ನೋಡ್ತಾರೆ ಒಳ್ಳೆ ವಿಡಿಯೋಗಳನ್ನ. ನಮಸ್ಕಾರ.